ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಒಂದು ಬಹಳ ವಿಶೇಷವಾದಂಥ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ನೋಡಬೇಕಿದನ್ನು. ಚಿಕ್ಕ ಮಕ್ಕಳಿಂದ ಹಿಡಿದು 100 ವರ್ಷ ವಯಸ್ಸಾಗಿರೋರು ಕೂಡ ಇದನ್ನು ನೋಡಬೇಕು. ಏಕೆಂದರೆ ಇವತ್ತಿನ ಸಂಚಿಕೆ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ತಂದುಕೊಡುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಕಾರಣ ಇಷ್ಟೇ, ಎಷ್ಟೋ ಜನ ಈ ಭೂಮಿನಲ್ಲಿ ಕೋಟ್ಯಾಂತರ ಜನಗಳು, ಲಕ್ಷ ಸಾವಿರ ಅಲ್ಲ, ಕೋಟ್ಯಾಂತರ ಜನಗಳು ಕಾರ್ ತಗೋಬೇಕು, ಮನೆ ತಗೋಬೇಕು, ಅದು ಕಟ್ಟರೋ ಮನೆ ತಗೋಬೇಕು, ಮನೆ ಕಟ್ಟಿಸ್ಬೇಕು, ಎಕರೆಗಟ್ಟಲೆ ಜಮೀನು ತೆಗಿಬೇಕು, KG ಗಟ್ಟಲೆ ಚಿನ್ನ ಇಡಬೇಕು, ಬೆಳ್ಳಿ ಇಡಬೇಕು, ಕರೋಡ್ಪತಿ ಆಗಬೇಕು ಅಂತೇಳಿ ಭಾಳಷ್ಟು ಆಸೆ ಪಡ್ತಾರೆ. ಯಾರೂ ಬಡವರಾಗಬೇಕು ಅಂತ ಅನ್ಕೊಳ್ಳೋದೇ ಇಲ್ಲ. ನಮ್ಮ ಆಸೆ ದೊಡ್ಡದು, ಆದರೆ ವಿಧಿ ನಿಯಮನೇ ಬೇರೆ ಇರ್ತದೆ. ಏಕೆಂತಂದರೆ ಇವತ್ತಿನ ಈ ಕಲಿಯುಗದಲ್ಲಿ ಪ್ರಾಣ ಒಂದು ಬಿಟ್ಟು ಬಟ್ ಎಲ್ಲ ಸಿಗುತ್ತೆ ನಮಗೆ. ಎಲ್ಲ ಕಿಡ್ನಿ, ಹೃದಯ, ಏನು ಕಾಲೋರೆ ಕಾಲಾಕ್ತಾರೆ, ಕಣ್ಣೋರೆ ಕಣ್ಣಾಕ್ತಾರೆ, ಏನು ಬೇಕೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಟೆಕ್ನಾಲಜಿ ಬಂದಿರೋದ್ರಿಂದ ಎಲ್ಲ ಸಿಗುತ್ತೆ. ಪ್ರಾಣ ಒಂದು ಕೊಡೋಕ್ಕಾಗಲ್ಲ. ಆ ಪ್ರಾಣ ಭಗವಂತನ ಕೈಲಿದೆ ವಿನಃ ನಮ್ಮ ಹತ್ರ ಇಲ್ಲ. ಎಲ್ಲ ನಮ್ಮ ಹತ್ರ ಇದೆ, ಏನು ಬೇಕಾದ್ರೆ ಮಾಡ್ಬೋದು ಜಗತ್ತಿನಲ್ಲಿ. ಪ್ರಾಣ ಮಾತ್ರ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಅದಕ್ಕಾದ್ರೂ ನಾವು ಬೆಲೆ ಕೊಡಬೇಕಾಗಿ ಬರುತ್ತೆ ಇವತ್ತಿನ ದಿವಸ. ಕೆಲವು ಕೂತಿದ್ದ ಜಾಗದಲ್ಲಿ ಸತ್ತೋಗ್ತಾರೆ, ರಸ್ತೆಯಲ್ಲಿ ಹೋಗುವಾಗ ಸತ್ತೋಗ್ತಾರೆ, ಆಸ್ಪತ್ರೆಯಲ್ಲಿ ಸಾಯ್ತಾರೆ, ಕೆಲವು ಒಡೆದು ಸಾಯಿಸ್ಬಿಡ್ತಾರೆ, ಕೆಲವು ನೇಣು ಹಾಕೊಂಡು ಸತ್ತೋಗ್ತಾರೆ, ಸೀಮೆಣ್ಣೆ ಹಾಕೊಂಡು ಸತ್ತೋಗ್ತಾರೆ, ವಿಷ ಕೂಡ ಸತ್ತೋಗ್ಬಿಡ್ತಾರೆ, ನೀರಿಗೆ ಬಿದ್ದು ಸತ್ತೋಗ್ತಾರೆ. ಇವರು ಸಾಯಕ್ಕೆ ಏನೋ ಒಂದು ಬೇಕಾದಷ್ಟು ದಾರಿಗಳಿದೆ. ಅದು ಬದುಕಕ್ಕೆ ಕೆಲವು ಒಂದೇ ದಾರಿ ಇದೆ. ಅದೇನು ಗೊತ್ತಾ? ಗುರುಬಲ. ಇವತ್ತಿನ ಸಂಚಿಕೆಯಲ್ಲಿ ನಾನು ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಸಾಯೋ ತನಕ ಇರುವಷ್ಟು ದಿವಸ ಎಲ್ಲ ಸುಖಗಳನ್ನು ಅನುಭವಿಸಿ ತೃಪ್ತಿಪಟ್ಟು ಈ ದೇಹ ಬಿಟ್ಟು ಮುಕ್ತಿಗೋ ಮೋಕ್ಷಕ್ಕೋ ಹೋಗಬೇಕು ಅನ್ನೋದಾಗಿದ್ದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಚಾರ ತಿಳಿಸ್ತೀನಿ ನಾನಿವತ್ತು. ಎಲ್ರಿಗೂ ಎಕರೆಗಟ್ಟಲೆ ಜಮೀನು ಮಾಡಬೇಕು, ಒಂದು 5 ಕಾರ್ ಬೇಕು, ಒಂದು 50 kg ಚಿನ್ನ ಇಡಬೇಕು ಅಂತಾರೆ. ಯಾರು ಮೋಕ್ಷಕ್ಕೆ ಹೋಗ್ಬೇಕು ಅಂತ ಯಾರು ಸಂಕಲ್ಪ ಮಾಡಲ್ವಲ್ಲ. ಅಯ್ಯೋ, ಇವತ್ತು ನಾನಿದ್ದಾಗ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದೆ, ನನ್ನ ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ಕೊಂಡು ಹೋಗ್ಲಿ ಅಂತೇಳಿ ಇನ್ನೊಂದಷ್ಟು ಆಸ್ತಿ ಮಾಡಬೇಕು ಅಂತಾನೆ ವಿನಃ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಅನ್ನಲ್ಲ ಅವನು. ಒಂದು ಮದುವೆ ಸಾಲದು ಅಂತ ಇನ್ನೂ 5 ಮದುವೆ ಆಗಬೇಕು ಅಂತ ಆಸೆ. ಮದುವೆ ಆಗಿ ಜೊತೆಲಿ ಹೆಂಡತಿ ಇದ್ರು ಕೂಡ, ಚೆನ್ನಾಗಿರೋ ಹೆಂಡತಿ ಇದ್ರು ಕೂಡ ಇನ್ನೊಬ್ಬಳ ಮೇಲೆ ಆಸೆ ಪಡ್ತಾನೆ. ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಜೊತೆಲಿದ್ರು ಕೂಡ ಇನ್ನೊಬ್ಬನ ಜೊತೆ ಬದುಕಬೇಕು, ಅವ್ರು ಸುಖ ಬೇಕು ಅಂತಾಳೆ. ಇಂಥ ಇದರಲ್ಲಿ ಮೋಕ್ಷ ಯಾರು ಬೇಕು ಅಂತ ಕೇಳ್ತಾರೆ. ಇವತ್ತು ಸಮಾಜನ ಹೊಡೆಯುವಂಥ ಆಲೋಚನೆಗಳು, ಜಗತ್ತನ್ನು ನಾಶ ಮಾಡುವಂಥ ಚಿಂತೆಗಳು, ವಿಚಾರಗಳು ನಡೀತಾ ಇದೆ. ಬಾಂಬ್ ಹಾಕ್ತಾರೆ, ಸುಡ್ತಾರೆ, ಬೆಂಕಿ ಇಡ್ತಾರೆ, ಏನೇನೋ ಮಾಡ್ತಾರೆ. ಆದರೆ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಯಾರು ಪ್ರಯತ್ನ ಪಡ್ತಾರೆ? ಯಾರು ಪ್ರಯತ್ನ ಪಡೋದಿಲ್ಲ. ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಮೋಕ್ಷಕ್ಕೆ ಹೋಗ್ಬೇಕು ಅಂತಂದರೆ ಗುರುವಿನ ಅನುಗ್ರಹ ಬೇಕಂತೆ. ಇನ್ಯಾವ ಗ್ರಹಗಳದ್ದು ಬೇಕಾಗಿಲ್ಲ. ಇನ್ನೆಲ್ಲ ಗ್ರಹಗಳು ಸುಖ ಶಾಂತಿ ಕೊಡ್ತಾರೆ. ಗುರು ಮಾತ್ರ ಮೋಕ್ಷಕ್ಕೆ ಹೋಗಬೇಕು, ನಾನು ಮೋಕ್ಷ ಪಡಿಬೇಕು, ಜ್ಞಾನವಂತನಾಗಬೇಕು ಅಂತಂದರೆ ಗುರುವಿನ ಜೊತೆಗೆ ಕೇತು ಸಹ ಇರಬೇಕು. ಅದಕ್ಕೆ ಕೇತು ಮೋಕ್ಷಕಾರಕ ಅಂತ ಅಂದರು. ಕೇತು ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದರೆ ಗುರುವಿನ ಆಶೀರ್ವಾದ ಇರಬೇಕಂತೆ. ಕೇತು ನೋಡ್ತಾನೆ, ಕೇತು ಗ್ರಹ ಇವನಿಗೆ ಮೋಕ್ಷ ಕಳಿಸ್ಲಾ ಅಥವಾ ಮತ್ತು ಇನ್ನೊಂದು ಕಡೆ ಉಡೋ ಹಾಗೆ ಮಾಡ್ಲಾ, ಇನ್ನೊಂದು ಕಡೆ ಜನ್ಮ ತಗೊಳ್ಳೋ ಹಾಗೆ ಮಾಡ್ಲಾ ಅಂತ ಯೋಚನೆ ಮಾಡ್ತೀನಿ. ಕೇತು ಒಂದೇ ನೋಡುತ್ತಂತೆ, ಗುರು ಸೇವೆ, ಗುರು ಆಶೀರ್ವಾದ ಇದೆಯಾ, ಗುರುವಿನ ಅನುಗ್ರಹ ಇದೆಯಾ, ಗುರುವಿನ ಕೃಪಾ ಕಟಾಕ್ಷ ಇದೆಯಾ ಅನ್ನೋದನ್ನು ಚಿಂತನೆ ಮಾಡುತ್ತೆ ಕೇತು ಗ್ರಹ. ಅದಕ್ಕೆ ಕೇತು ಮೋಕ್ಷಕಾರಕ. ಹೇಗೆ ಇದು ಹೆಂಗೆ ನಡೀತದೆ ಶಾಸ್ತ್ರೋಕ್ತವಾಗಿ ಅಂತ ನಾನು ಹೇಳ್ತೀನಿ. ನಾವೇನಾದರೂ ಗುರುಗಳು, ನಮ್ಮ ಗುರುಗಳು ಯಾವ ನಮಗೆ ವಿದ್ಯೆ ಮೋಕ್ಷಕ್ಕೆ ಹೋಗುವಂಥ, ಮುಕ್ತಿ ಪಡೆಯುವಂಥ ಜ್ಞಾನವನ್ನು ಕೊಡ್ತಾರೋ ಅಂಥವ್ರು ಗುರು ಅಂತಾರೆ. ಇಲ್ಲಿ ಗುರುಗಳು 3 ರೀತಿ ಗುರುಗಳಿದ್ದಾರೆ. ಒಂದು ಲೌಕಿಕ ಗುರುಗಳು, ಇಂಗ್ಲೀಷು, ಕನ್ನಡ, ಮ್ಯಾಥಮೆಟಿಕ್ಸು, ಸೈನ್ಸು, ಹಿಸ್ಟ್ರಿ, ಬಯಾಲಜಿ, ಬಾಟ್ನಿ,
ಮತ್ತು ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಅಕೌಂಟೆನ್ಸಿ ಇದನ್ನೆಲ್ಲ ಹೇಳ್ಕೊಡ್ತಾರೆ. ಅವರು ಲೌಕಿಕ ಗುರುಗಳು. ನಮಗೆ ಓದಿ ಡಿಗ್ರಿ ತೊಗೊಂಡು ಕೆಲಸಕ್ಕೋಸ್ಕರ ಗುರುಗಳಾಗ್ತಾರೆ ಅವರು. ಆದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಾಟ್ನಿ, ಝುಯಾಲಜಿ, ಅಕೌಂಟೆನ್ಸಿ, ಪೊಲಿಟಿಕಲ್ ಸೈನ್ಸ್ ಇದನ್ನು ಹೇಳ್ಕೊಡೋರು ಮೋಕ್ಷಕ್ಕೆ ಕಳಿಸ್ಕೊಡಲ್ಲ ಅವರು. ಇನ್ನೊಂದು ಗುರುಗಳು, ನಾವು ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ವ್ಯಾಪಾರ ಮಾಡೋದು ಹೇಗೆ, ಕಾರ್ ರಿಪೇರಿ ಮಾಡೋದು ಹೇಗೆ, ಸ್ಕೂಟರ್ ರಿಪೇರಿ ಮಾಡೋದು, ನಾವು ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಬದುಕಕ್ಕೆ ಒಂದು ಮಾರ್ಗ ತೋರಿಸ್ಕೊಡ್ತಾರಲ್ಲ, ಅವರು ಮಾರ್ಗ ಗುರುಗಳು ಅಂತಾರೆ. ಒಂದು ಲೌಕಿಕ ಗುರುಗಳು, ಇನ್ನೊಂದು ಮಾರ್ಗದರ್ಶನ ಕೊಡ್ತಾರೆ. ನನಗೆ ಓದೋಕ್ಕೆ ಬೆರಗ್ಗೆ ಬರಲ್ಲ, ಬಾರೋ ಒಂದಷ್ಟು ಎಳ್ನೀರು ತಗೊಡ್ತೀನಿ, ಎಳ್ನೀರು ಬಾರೋ ಇಲ್ಲಿ ಒಂದಷ್ಟು ಪೇಪರ್ ಮನೆಗೆ ಹಾಕೋ, ಪೇಪರ್ ದಿನ ಮನೆಗೆ ಹಾಕೊಂಬ, ಹಾಲಿನ ಪ್ಯಾಕೆಟ್ ಎಲ್ಲ ಕೊಟ್ಕೊಂಬ, ಬರೋ ದುಡ್ಡು ತಗೋ, ಜೀವನ ಮಾಡು. ಒಂದು ಮಾರ್ಗದರ್ಶನ ಕೊಡುವಂಥ ಗುರುಗಳು. ಮೂರನೇದು ಆಧ್ಯಾತ್ಮಿಕ ಗುರುಗಳು. ಆಧ್ಯಾತ್ಮಿಕ ಅಂತಂದರೆ ಅವರು ನಿನ್ನ ಸೈಟ್ ತೆಗೋದಂಗೆ, ಕಾರ್ ತಗೊಳ್ಳೋದಂಗೆ, ಡೈವರ್ಸ್ ಕೊಡೋದಂಗೆ, ಅಥವಾ ಇನ್ನೊಬ್ರು ಕೊಲೆ ಮಾಡೋದಂಗೆ, ಬಾಂಬ್ ಇಡೋದಂಗೆ ಅಂತ ಹೇಳ್ಕೊಡಲ್ಲ. ಭಗವಂತನ ಹತ್ರ ಹೋಗೋದು ಹೇಗೆ ಅನ್ನೋದನ್ನು ಭಗವಂತ ನಾಮಸ್ಮರಣೆಯನ್ನು ದೀಕ್ಷೆ ಕೊಡೋದ್ರ ಮುಖಾಂತರ, ಮಂತ್ರ ದೀಕ್ಷೆ, ನಯನ ದೀಕ್ಷೆ, ಫಲ ದೀಕ್ಷೆ, ಪುಷ್ಪ ದೀಕ್ಷೆ, ಶಕ್ತಿಪಾತ ದೀಕ್ಷೆ, ಈ ಥರ ದೀಕ್ಷೆಗಳ ಮುಖಾನ ಅವನಿಗೆ ಮೋಕ್ಷ, ಈ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಿಕೊಂಡು ಮುಕ್ತಿ ಅಥವಾ ಮೋಕ್ಷ ಪಡೆಯೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಆ ಗುರು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆಗಲಿ, ಅಂಗಡಿ ಓಪನ್ ಮಾಡಿ ಬಿಸ್ನೆಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡಲ್ಲ. ಬರೀ ಸ್ಪಿರಿಚುವಲ್ ಮಾಸ್ಟರ್. ಅವ್ರು ಧ್ಯಾನ ಮಾಡೋದು ಹೇಗೆ, ಮಂತ್ರ ಜಪ ಮಾಡೋದು ಹೇಗೆ, ಯಾವ ರೀತಿ ನಾವು ಸಾಧನೆ ಮಾಡಬೇಕು ಅಂತ ಹೇಳ್ಕೊಡೋರು ಆಧ್ಯಾತ್ಮಿಕ ಗುರುಗಳು. ಎಷ್ಟೋ ಜನ ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಕರೋಡ್ಪತಿಗಳಾಗಿದ್ದಾರೆ. ಎಷ್ಟೋ ಜನ ಅವರೇ ಸ್ವಯಂ ಅಲ್ಲಿ ಇಲ್ಲಿ ನೋಡಿ ಕದ್ದು ಮಾಡಿ ಏನೇನೋ ಕಲ್ತ್ಕೊಂಡು ಅವರೇ, ಅವ್ನು ಹೂ ಮಾರೋದು ನೋಡ್ದ, ಹೂ ಮಾರೋದು ಕಲ್ತ್ಕೊಂಡ, ಹಣ್ಣು ಮಾರೋದು ನೋಡ್ದ, ಹಣ್ಣು ಮಾರೋದು ಕಲ್ತ್ಕೊಂಡ. ಹಾಗೆ ಕೆಲವು ಗುರು ಇಲ್ದೇ ಎಷ್ಟೋ ವಿದ್ಯೆಗಳು ಬಂದು ಅವರು ಜೀವನದಲ್ಲಿ ಬದುಕಿ ಬಾಳಿ ಹೋಗಿದ್ದಾರೆ. ಆದರೆ ಮೋಕ್ಷಕ್ಕೆ ಬೇಕು ಅಂದಾಗ ಗುರು ಬೇಕು, ಮತ್ತೆ ಪುನರ್ಜನ್ಮ ಬೇಡ ಅಂದಾಗ ಗುರು ಬೇಕು. ಅಕಸ್ಮಾತ್ ನಾನು ಮತ್ತೆ ಹುಡ್ತೀನಿ ಎಲ್ಲೋ ಒಂದು ಕಡೆ, ಯಾವುದೋ ದೇಶದಲ್ಲಿ ಯಾರ್ದೋ ಮನೆಯಲ್ಲಿ ಪುನಃ ಹುಡ್ತೀನಿ ಅಂದರೆ ಅಲ್ಲಿ ಹುಡೋಕ್ಕೂ ಕೂಡ ನಮಗೆ ಆಶೀರ್ವಾದ ಮಾಡಬೇಕು ಅಂದರೆ ಗುರು ಬೇಕು. ಅಂಥ ಗುರುವಿನ ಬಲ ಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಗುರು ಬಲ ಅಂದ್ರೇನು, ಗುರು ನೀಚನಾಗ್ತಾನೆ ಯಾಕೆ, ಗುರು ಯಾಕೆ ಪಾಪಗ್ರಹ ಜೊತೆ ಸೇರ್ಕೊಂಡ್ಬಿಡ್ತಾನೆ ಅನ್ನೋ ವಿಚಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಾಳೆ ದತ್ತಾತ್ರೇಯರ ಹುಟ್ಟಿದ ಹಬ್ಬ, ದತ್ತ ಜಯಂತಿ. ನಾಳೆ ದಿವಸ ಇವತ್ತು ನಾನು ಹೇಳುವಂಥ ಒಂದು ವಿಶೇಷವಾದಂಥ ವಿದ್ಯೆಯನ್ನು ನೀವು ಕಲಿತು ನಾಳೆ ದಿನ ನೀವು ಮಾಡಿ ಅಂತ ನನ್ನ ಸಂಕಲ್ಪ. ಯಾಕೆ ನಮಗೆ ಗುರುಗಳು ಸಿಗೋದಿಲ್ಲ ಅಂತ ಕೇಳಿದಾಗ, ನಾವು ಪೂರ್ವಜನ್ಮದಲ್ಲಿ ಒಳ್ಳೆ ಪುಣ್ಯ ಮಾಡಿದ್ರೆ ಈ ಜನ ಗುರು ಸಿಗ್ತಾರೆ. ತಂದೆ ತಾಯಿಗಳು ಗುರು ಸ್ಥಾನವನ್ನು ವಹಿಸ್ಕೊಳ್ತಾರೆ ಕೆಲವರು. ನಾವು ಓಜಮ್ಮಲ್ಲಿ ಗುರು ಸೇವೆನೇ ಮಾಡಿಲ್ಲ ಅಂದರೆ, ತಂದೆ ತಾಯಿ ಸೇವೆ ಮಾಡಿಲ್ಲ ಅಂದರೆ ಒಳ್ಳೆ ಅಪ್ಪ ಅಮ್ಮ ಸಿಗೋದಿಲ್ಲ, ಒಳ್ಳೆ ಗುರು ಸಿಗೋದಿಲ್ಲ ಈ ಜನ್ಮದಲ್ಲಿ. ಆದ್ದರಿಂದ ಆ ಜಾತಕದಲ್ಲಿ ಗುರುವಿನ ಬಲ ಕಮ್ಮಿ ಇರ್ತದೆ ಜಾತಕ ನೋಡಿದಾಗ. ಯಾಕೆಂದರೆ ಓದೋದ್ರಲ್ಲಿ ಇಲ್ಲ, ಓದಿಲ್ಲ, ಫೇಲ್ ಆಗಿದ್ದಾನೆ, ಓದೋಕ್ಕೆ ಬರೀಕ್ಕೆ ಬರಲ್ಲ ಅಂದರೆ ಗುರುವಿನ ಬಲ ಇಲ್ಲ, ಗುರುವಿನ ಆಶೀರ್ವಾದ ಓದ್ ಜನ್ಮದಲ್ಲಿ ಇಲ್ಲ. ಅದಕ್ಕೆ ಈ ಜನ್ಮದಲ್ಲಿ ವಿದ್ಯಾವಂತ ಆಗಿಲ್ಲ. ಎಲ್ಲ ಕೆಲಸನೂ ಮಾಡ್ತಾನೆ, ಬಟ್ಟೆ ಅಂಗಡಿ ಇಟ್ಟ, ಲಾಸ್ ಆಯಿತು. ಸಿಮೆಂಟು ಕಬ್ಬಣ ಮಾರ್ದ, ಅದು ಲಾಸ್ ಆಯಿತು. ಹಣ್ಣು ಅಂಗಡಿ ಇಟ್ಟ, ಅದು ಲಾಸ್ ಆಯಿತು. ಎಲ್ಲ ಲಾಸ್ ಆಯಿತು. ಅವನು ಎಲ್ಲ ಲಾಸ್ ಆಗಿ ತುಂಬ ಸಾಲಗಾರನಾಗ್ಬಿಟ್ಟಿದ್ದಾನೆ. ಯಾಕೆ? ಗುರುವಿನ ಬಲ ಇಲ್ಲ ಜಾತಕದಲ್ಲಿ, ಗುರುವಿನ ಆಶೀರ್ವಾದ ಇಲ್ಲ. ಓದಿಲ್ಲ, ಏನು ಕೆಲಸ ಮಾಡೋದು ಸಕ್ಸಸ್ ಆಗ್ತಿಲ್ಲ. ಹೀಗಾಗಿ ಅವನಿಗೆ ಸಕಾಲಕ್ಕೆ ವಿದ್ಯೆ ಇಲ್ಲ, ಸಕಾಲಕ್ಕೆ ಆದಾಯ ಬರ್ತಿಲ್ಲ, ಸರಿಯಾದ ಸಮಯಕ್ಕೆ ಮದುವೆ ಆಗ್ತಿಲ್ಲ, ಮತ್ತು ಮದುವೆ ಆದಮೇಲೆ ಕೂಡ ಮಕ್ಕಳೇ ಆಗ್ತಿಲ್ಲ. ಅಂದರೆ ಗುರುವಿನ ಬಲ ಅಂದರೆ ಆಶೀರ್ವಾದ, ಗುರುವಿನ ದೃಷ್ಟಿ ಅಥವಾ ಗುರುವಿನ ಕೃಪಾ ಕಟಾಕ್ಷ ಆ ಜಾತಕದಲ್ಲಿ ಇಲ್ಲ. ಆದ್ದರಿಂದ ಅವನಿಗೆ ಹೋರಾಟ ಜೀವನ, ಎಲ್ಲದರಲ್ಲೂ ಹೋರಾಟ. ಇದಕ್ಕೆಲ್ಲ ಕಾರಣ ಪೂರ್ವ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಅವನು ಗುರುವಿಗೆ ಹಲವಾರು ರೀತಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ರೆ, ಗುರುವಿನ ಬಗ್ಗೆ ಹಲವಾರು ರೀತಿ ಅಪಪ್ರಚಾರ ಮಾಡಿದರೆ, ಗುರುವಿನ ಬಗ್ಗೆ ನಿಂದನೆಗಳನ್ನು ಮಾಡಿದರೆ, ಗುರುಗಳ ಬಗ್ಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದರೆ, ಗುರುಗಳನ್ನು ಅಂದರೆ ಜ್ಞಾನ ಕೊಟ್ಟಂಥ ಗುರುಗಳನ್ನು ಕೆಟ್ಟಾಗಿ ಅವನ್ನ
ಅಪಪ್ರಚಾರ ಮಾಡಿ ಅವ್ರಿಗೆ ಸ್ಥಾನಮಾನಕ್ಕೆ ಧಕ್ಕೆ ತಂದಿದ್ರೆ ಈ ಜನ್ಮದಲ್ಲಿ ಗುರು ಬಲ ಕಮ್ಮಿ ಇರ್ತದೆ. ಗುರುವಿನ ಬಲ ಯಾವಾಗ ಕಮ್ಮಿ ಆಯಿತು, ಗುರು ದೃಷ್ಟಿ ಕಮ್ಮಿ ಆಯಿತು, ಅವನು ಏಳಿಗೆ ಆಗೋದಿಲ್ಲ, ಯಶಸ್ವಿ ಆಗೋದಿಲ್ಲ. ಆದ್ದರಿಂದ ಗುರುಬಲ ಇಲ್ದೋರೋದ್ರಿಂದ ವಿದ್ಯೆ ಇಲ್ಲ, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ, ತುಂಬ ಸಾಲ, ಇದ್ರ ಜೊತೆಗೆ ಅವನು ಎಲ್ಲ ಮಾಡೋ ಕೆಲಸದಲ್ಲೂ ಕೂಡ ಧನಹಾನಿ. ಕೊನೆಗೆ ಅವ್ನು ಯಾವ ಲೆವೆಲ್ಗೆ ಬರ್ತಾನೆ ಅಂತಂದರೆ ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡಿ ಸಂಬಳ ತೊಗೋಬೇಕು. ಒಬ್ಬನ ಕೆಳಗಡೆ ಅವ್ನು ಬೈಸ್ಕೊಂಡು, ಯಾಕಂದ್ರೆ ಬೈದಿದ್ನಲ್ಲ ಹೋದ ಜನ್ಮದ ಗುರುಗಳಿಗೆ, ಬೈದಿದ್ದ, ಅವಮಾನ ಮಾಡಿದ್ದ, ಧಿಕ್ಕಾರ ಮಾಡಿದ್ದ. ಅದರಿಂದ ಇನ್ನೊಬ್ರ ಕೈ ಕೆಳಗೆ ಮಂತ್ಲಿ ಸಂಬಳಕ್ಕನೋ ದಿನಗೂಲಿ ಕೆಲಸಕ್ಕೋ ಹೋಗಬೇಕು. ಯಾರಿಗೆ ಗುರು ಬಲ ಇಲ್ಲ ಜಾತಕದಲ್ಲಿ, ಗುರು ದೃಷ್ಟಿ ಇಲ್ಲ, ಕೂಲಿ ಕೆಲಸ, ಇನ್ನೊಬ್ರ ಕೈ ಕೆಲಸ, ಇನ್ನೊಬ್ರು ಆಫೀಸಲ್ಲೋ ಇನ್ನೊಬ್ರು ಎಲ್ಲೋ ಕಡೆ ಕೆಲಸ ಮಾಡಿ ಜೀತದಾಳ್ತಾರ ದುಡಿದು ಅವ್ನು ಕೊಡೋ ಸಂಬಳ, ಅವ್ನು ಕೊಡೋ ಭಿಕ್ಷೆಲಿ ಬದುಕಬೇಕು. ಇದು ಜಾತಕದಲ್ಲಿ ಗುರುವಿನ ದೃಷ್ಟಿ ಬಲ ಕಮ್ಮಿ ಆದಾಗ ಅಂತ ಹೇಳ್ತಾರೆ. ಎಲ್ಲ ಇದೆ, ಕಾರು, ಸೈಟು, ಮನೆ, ಬಂಗ್ಲೆ ಎಲ್ಲ ಇದೆ. ಆದರೆ ಆಗಾಗ ಇವನಿಗೆ ಪೊಲೀಸ್ ಸ್ಟೇಷನ್ನು, ಕೋರ್ಟ್ಗೆ ಹೋಗೋದು, ಜೈಲ್ಗೆ ಹೋಗೋದು, ಲೋಕಾಯುಕ್ತರು ಬಂದು ಅಟ್ಯಾಕ್ ಮಾಡಿಬಿಡೋದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೈಡ್ ಮಾಡೋದು, ಕಳ್ಳ ಬಂದು ದೋಚ್ಕೊಂಡು ಹೋಗೋದು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಲೋಕಾಯುಕ್ತರು ಹೆಂಗೆ ದೋಚ್ಕೋತಾರೋ ಹಾಗೆ ಕಳ್ಳನೂ ಬಂದು ದೋಚ್ಕೊಂಡು ಹೋಗ್ಬಿಡ್ತಾನೆ, ಕದ್ದುಕೊಂಡು ಹೋಗ್ತಾನೆ. ಚೋರ ಭಯ, ರಾಜ ಭಯ. ರಾಜ ಅಂದ್ರೇನು, ಲೋಕಾಯುಕ್ತರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟವರು ಅಥವಾ COD ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ರಾಜ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ರಾಜ ಭಯ, ಚೋರ ಭಯ. ಚೋರ ಅಂದ್ರೇನು, ಈ ರೀತಿ ಕಳ್ತನ ಮನೇಲಿ ಆಗೋದು, ಈ ಥರದ್ದೆಲ್ಲ ಕೆಲವು ಮನೆ ನಡೀತಾ ಇರ್ತದೆ. ಇದ್ರ ಜೊತೆಗೆ ಯಾವುದೇ ಸಂಪಾದನೆ ಮಾಡೋಕೆ ಹೋದ್ರೂ ಇನ್ವೆಸ್ಟ್ ಮಾಡ್ತೇನೆ, ಲಾಭ ಬರ್ತಿಲ್ಲ. ಕಾರ್ ತಗೊಂಡ, ಮಾರ್ಕೊಂಬಿಟ್ಟ. ಸೈಟ್ ಇತ್ತು, ಯಾವುದೋ ದೊಡ್ಡ ಕಷ್ಟ ಬಂತು, ಸೈಟ್ ಮಾರ್ಕೊಂಬಿಟ್ಟ. ಯಾವುದೋ ದೊಡ್ಡ ದುಡ್ಡು ಬಂತು, ಮನೆ ಕಟ್ಟಿಸ್ದ, ಸ್ವಲ್ಪ ದಿವಸ ಇದ್ದ, ಈಗ ಆ ಮನೆನೇ ಮಾರ್ಕೋತಾ ಇದ್ದಾನೆ, ಆ ಮನೆನೇ ಮಾರ್ಕೊಂಬಿಟ್ಟ. ಹೀಗೆ ಗಳಿಸಿದ್ದನ್ನು ಕಳ್ಕೊತಾ ಇರ್ತಾನೆ. ಯಾವಾಗ ಗುರು ನೀಚನಾದಾಗ, ಜಾತಕದಲ್ಲಿ ಗುರುಗ್ರಹ ಬೃಹಸ್ಪತಿ ನೀಚನಾದಾಗ ಎಲ್ಲ ಕಳ್ಕೊತಾನೆ. ಕಳ್ತನದಿಂದ ಕಳ್ಕೊಂಡ, ಲೋಕಾಯುಕ್ತರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೈಡ್ ಆಯಿತು, ಅಥವಾ ಯಾವುದೂ ರೈಡ್ ಆಗಲಿಲ್ಲ, ಕೋರ್ಟ್ಗೆ ಹೋಗಿ ಎಲ್ಲ ಕಳ್ಕೊಂಡ, ಅಲ್ಲಿನೋ ದಂಡ ಕಟ್ತಾ, ಫೈನ್ ಪೆನಾಲ್ಟಿ ಕಟ್ತಾ, ಅಲ್ಲಿ ಕಳ್ಕೊಂಡ ಎಲ್ಲ. ಇದೆಲ್ಲ ಆದಮೇಲೂ ಕೂಡ ಅವನಿಗೆ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡ್ಬಿಡ್ತಾನೆ, ನೀಚನಾದ. ಕಾರಣ ಯಾಕೆ, ಪೂರ್ವ ಜನ್ಮದಲ್ಲಿ ಅಥವಾ ಇಂದಿನ ಜನ್ಮದಲ್ಲಿ ಗುರುಗಳಿಗೆ ಹಲವಾರು ರೀತಿ ಮೋಸ ವಂಚನೆಯನ್ನು ಮಾಡಿರ್ತಾನೆ. ಗುರುವಿನ ವಸ್ತು ಕದ್ಬಿಟ್ಟಿರ್ತಾನೆ, ಇವನಿಗೆ ಇಲ್ಲಿ ಕಳ್ತಾನ ಆಯ್ತು ಈ ಜನ್ಮದಲ್ಲಿ. ಗುರುಗಳು ದುಡ್ಡು ಕದಿಯೋದು, ಗುರುಗಳದ್ದು ಬಟ್ಟೆ ಕದಿಯೋದು, ಪುಸ್ತಕ ಕದಿಯೋದು, ಪುಸ್ತಕ, ಪಾದರಕ್ಷ, ವಸ್ತ್ರ, ದ್ರವ್ಯ, ಧನ, ಇದನ್ನೆಲ್ಲ ಕದ್ದುಬಿಟ್ರೆ ಅವನಿಗೆ ಎಲ್ಲ ಗಳಿಸಿದ್ದು ಒಂದೊಂದಾಗ ಕಳ್ಕೊತಾನೆ. ನಾನು ಹೋದ ಜನ್ಮದಲ್ಲಿ 30ನೇ ವಯಸ್ಸಲ್ಲಿ ಗುರುಗಳದ್ದು ಏನೋ ಕತ್ಕೊಂಡು ಹೊಟ್ಟೋಗಿದ್ದೆ, ಗುರುಗಳ ಜೊತೆಲಿದ್ದಾಗ. ಈ ಜನ್ಮದ 30ನೇ ವಯಸ್ಸಿಗೆ ನಾನು ಎಲ್ಲ ಕಳ್ಕೊತೀನಿ. ಅದರಿಂದ ನೀಚನಾದಾಗ, ಗುರು ನಮ್ಮ ಜಾತಕದಲ್ಲಿ ನೀಚನಾದಾಗ, ಹೆಂಡತಿ ಡೈವರ್ಸ್ ಕೊಟ್ಟಲು, ಗಂಡ ಡೈವರ್ಸ್ ಕೊಟ್ಟ, ಬಂಧು ಮಿತ್ರರೆಲ್ಲರೂ ದೂರ ಆಗಿಬಿಟ್ರು. ಮಾತೇ ಆಡಿಲ್ಲ, ಕೆಟ್ಟ ಮಾತೇ ನನ್ನ ಬಂದಿಲ್ಲ. ನಾನು ಎಲ್ರಿಗೂ ನಿಷ್ಠುರ ಆಗ್ತಾ ಇದ್ದೀನಿ. ನಿಷ್ಠುರ ಭಾಷಿ, ಮಿತ್ರದ್ರೋಹ, ಮಿತ್ರರಿಂದ ದ್ರೋಹ, ಪತಿಯಿಂದ ದ್ರೋಹ, ಪತ್ನಿಯಿಂದ ದ್ರೋಹ, ಹೆಂಡತಿಯಿಂದ ದ್ರೋಹ, ಮಕ್ಕಳಿಂದ ದ್ರೋಹ. ಮಕ್ಕಳೆಲ್ಲ ಅಪ್ಪ ಅಮ್ಮನ ಹೊರಗೆ ಹಾಕ್ಬಿಡ್ತಾರೆ. ಮಗ ಬಂದು ಹೊಡಿತಾನೆ, ಬೈತಾನೆ, ಹಿಂಸೆ ಕೊಡ್ತಾನೆ. ಮಗಳು ಅಮ್ಮಂಗೆ ಹೊಡಿತಾಳೆ, ಅಪ್ಪಂಗೆ ಹೊಡಿತಾಳೆ, ಬೈತಾಳೆ, ಹಿಂಸೆ ಕೊಡ್ತಾಳೆ. ಮತ್ತು ರೋಬರೋ ಅದೆಲ್ಲ ಕಳೆದು ಬಿಡ್ತಾನೆ ಮಗ ಸಾಲ ಮಾಡಿ. ಅಪ್ಪ ಅಮ್ಮದಿರೆಲ್ಲ ಬಂದು ಕೊನೆಗೆ ವೃದ್ಧಾಶ್ರಮಕ್ಕೆ ಹೋಗಿ ಸೇರ್ಕೋಬೇಕು, ಆ ಲೆವೆಲ್ ತಂದಿರ್ತಾನೆ. ಯಾವಾಗ ಗುರು ನೀಚನಾದಾಗ, ಗುರುಗ್ರಹ ನೀಚನಾದಾಗ. ಅದರಿಂದ ನನ್ನ ಗುರುಗಳು ಹೇಳ್ತಾ ಇದ್ರು, ತಂದೆ ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ, ಕೋಪಿಸ್ಕೊಂಡ್ರು ಪರವಾಗಿಲ್ಲ, ತಾಯಿ ಕೋಪಿಸ್ಕೊಂಡ್ರು ಪರವಾಗಿಲ್ಲ, ದೇವತೆಗಳು ಕೂಡ ಕೋಪಿಸ್ಕೊಂಡ್ರು ಪರವಾಗಿಲ್ಲ, ಗುರು ಮಾತ್ರ ಕೋಪಿಸ್ಕೋಬಾರ್ದಂತೆ. ಗುರು ಮುನಿದರೆ ರಕ್ಷಣೆ ಮಾಡೋಕ್ಕೆ ಯಾರೂ ಜಗತ್ತಿಲ್ಲ. ಬ್ರಹ್ಮ, ವಿಷ್ಣು, ಮಹೇಶ್ವರರು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಕೂಡ ಕೋಪಿಸ್ಕೊಂಡ್ರು ಕೂಡ ನಮ್ಮ ಮಕ್ಳು ಇವರಲ್ಲ ಅಂತ ಸಮಾಧಾನ ಆಗಿಬಿಡ್ತಾರಂತೆ. ಆದರೆ ಗುರು ಕೋಪಿಸ್ಕೊಂಡ್ಬಿಟ್ರೆ
ಗುರು ಮನಸ್ಸಿಗೆ ಬೇಜಾರಾಯಿತು ಅಂತಂದರೆ ಯಾವ ತ್ರಿಮೂರ್ತಿಗಳು ಕೂಡ ಕಾಪಾಡಕ್ಕೆ ಸಾಧ್ಯ ಇಲ್ಲ ಅಂತೆ. ಆದ್ದರಿಂದ ಗುರುಬಲ ಜಾತಕದಲ್ಲಿ ಗುರುಬಲ ಬಂದಾಗಲೇ ಮದುವೆ ಆಗೋದು, ಗುರುಬಲ ಚೆನ್ನಾಗಿದ್ದಾಗಲೇ ವಿದ್ಯಾವಂತನಾಗೋದು, ಗುರುಬಲ ಚೆನ್ನಾಗಿದ್ದಾಗಲೇ ಆರೋಗ್ಯ ಪ್ರಾಪ್ತಿಯಾಗೋದು. ಗುರು ನೀಚನಾದಾಗ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಆರೋಗ್ಯ, ಆಸ್ತಿ, ಐಶ್ವರ್ಯ, ಹೆಸರು, ನಮ್ಮ ಅಂತಸ್ತು, ನಮ್ಮ ಗೌರವ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಆದ್ದರಿಂದ ಗುರು ಬಲ ಜಾಸ್ತಿ ಇರಬೇಕು ಜಾತಕದಲ್ಲಿ. ಗುರು ಯಾವತ್ತು ನೀಚನಾಗಕ್ಕೆ ಬಿಡಬಾರ್ದು. ಹಾಗಿದ್ರೆ ನಾವು ಅದಕ್ಕೇನು ಪರಿಹಾರ ಮಾಡ್ಕೋಬೇಕು? ನಾನು ಆಗಲಿದ್ದೆ ಗುರು ಬಲ ಕಮ್ಮಿ ಆದರೆ ಏನಾಗುತ್ತೆ ಮನುಷ್ಯನ ಜಾತಕದಲ್ಲಿ? ಗುರು ನೀಚನ ಆದಾಗ ಏನಾಗುತ್ತೆ? ಕೆಟ್ಟವನಾಗ್ಬಿಟ್ರೆ, ಗುರು ಕೆಟ್ಟವನಾಗ್ಬಿಟ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀವಿ ನಾವು. ಒಬ್ಬ ವ್ಯಕ್ತಿ ಹೆಣ್ಣಾಗಲಿ ಗಂಡಾಗಲಿ ಚೆನ್ನಾಗಿ ಹುಟ್ಟಿದ್ಲು, ಉಡ್ತಾರೆ, ಬೆಳೀತಾರೆ, ಓದ್ತಾರೆ, ಕೆಲಸ ಸಿಗುತ್ತೆ, ಚೆನ್ನಾಗಿ ದುಡಿತಾರೆ. ಯಾವುದೋ ಒಂದು ಏಜಲ್ಲಿ ಅವರು ಹೆಂಡ್ತಿನ ಕಳ್ಕೊಂಡ್ರು, ಮಕ್ಳು ಕಳ್ಕೊಂಡ್ಬಿಟ್ರು, ಅವಳು ವಿಧವೆ ಆದ್ಲು, ಅಥವಾ ಇವನು ವಿಧವಾ ಆದ, ಮಕ್ಕಳು ಸತ್ತೋಗ್ಬಿಡ್ತಾರೆ, ಅಥವಾ ಮಕ್ಳಿಗೇನು ತೊಂದರೆ ಆಗುತ್ತೆ, ಆಸ್ತಿ ಹೋಯ್ತು, ಕೆಲಸ ಹೋಯ್ತು, ಮಾನ ಮರ್ಯಾದೆ ಹೋಯ್ತು ಅಂತ ಹೇಳಿ ಏನು ಮಾಡ್ತಾನೆ? ಕುಡಿಯೋದು ಕಲ್ತ್ಬಿಡ್ತಾನೆ. ಕುಡಿತ, ಧೂಮಪಾನ, ಮದ್ಯಪಾನ, ಡ್ರಗ್ಸ್ ತಗೊಳ್ಳೋದು, ಮತ್ತು ಕೆಲವು ನೀಚ ಕೃತ್ಯಗಳನ್ನು ಮಾಡ್ತಾನೆ. ಕೊಲೆ ಮಾಡೋದು, ರೇಪ್ ಮಾಡೋದು, ದರೋಡೆ ಮಾಡೋದು, ಮೋಸ ಮಾಡೋದು. ಬದುಕಬೇಕಲ್ಲ, ಹೊಟ್ಟೆ ಊಟಕ್ಕೆ ಬೇಕಲ್ಲ, ಹೊಟ್ಟೆ ಪಾಡಿಗೆ ಅವನೇನು ಮಾಡ್ತಾನೆ? ಮಾಡಬಾರ್ದೆಲ್ಲ ಕೆಟ್ಟ ಕೆಲಸ ಮಾಡ್ತಾನೆ. ದರೋಡೆ ಮಾಡಿಬಿಡ್ತಾನೆ, ಕೊಲೆ ಮಾಡೋಕ್ಕೂ ದುಡ್ಡು ತಗೋತಾನೆ, ಹಿಂಸೆ ಕೊಡ್ತಾನೆ, ಕುಡಿಯೋದು, ಸೇದೋದು ಎಲ್ಲ ಶುರು ಮಾಡಿಬಿಡ್ತಾನೆ. ಯಾವಾಗ? ಗುರು ಪಾಪಗ್ರಹ ಜೊತೆ ಸೇರಿದಾಗ. ನಮ್ಮ ಜಾತಕದಲ್ಲಿ ಗುರು ಯಾವಾಗ ಪಾಪಗ್ರಹ ಜೊತೆಗೆ ಸೇರ್ತಾರೋ ಆಗ ಪಾಪಕೃತ್ಯಗಳನ್ನು ಮಾಡ್ತಾನೆ. ಮಾಡಿ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ ಎಲ್ಲ ಕಳ್ಕೊಂಡು ಹೋಗ್ತಿದ್ರೆ ವ್ಯಸನಿ, ಡಿಪ್ರೆಷನ್. ಆಗ ಶನಿ ಪ್ರವೇಶ ಮಾಡ್ತಾನೆ. ಗುರುವಿನ ಜೊತೆಗೆ ರಾಹು ಸೇರಿಬಿಟ್ರೆ, ಗುರುವಿನ ಜೊತೆಗೆ ಶನಿ ಸೇರಿದಾಗ, ಗುರುವಿನ ಜೊತೆಗೆ ಕುಜ ಮಂಗಳ ಗ್ರಹ ಸೇರಿದಾಗ ಎಂತಿಂಥ ವಿಚಿತ್ರವಾದಂಥ, ಇದ್ರ ಜೊತೆಗೆ ಏನಾದರೂ 7.5 ಶನಿ ನಡೀತಾ ಇತ್ತು ಅಂದರೆ, 7.5 ವರ್ಷದ ಶನಿ ನಡೀತಾ ಇತ್ತು ಅಂದರೆ ಹಿಂಡು ರಸ ತೆಗೆದು ಬಿಡ್ತಾನೆ ಅವನು. 7.5 ವರ್ಷ ಪಡಬಾರ್ದೆಲ್ಲ ಕಷ್ಟ. ಆದಿಶನಿ, ಮಧ್ಯ ಶನಿ, ಅಂತ್ಯ ಶನಿ, 2.5 ವರ್ಷ. 2.5 ವರ್ಷ ಆದಿಶನಿ, 2 ವರ್ಷ ಮಧ್ಯ ಶನಿ, 2.5 ವರ್ಷ ಅಂತ್ಯ ಶನಿ, ಮುಕ್ತಾಯ ಶನಿ, 2.5 ಎಲ್ಲ ಸೇರಿಸಿದ್ರೆ 7.5 ವರ್ಷ ಅವನು ಜೀವನೇನೆ ಸಾಕು, ನೇಣಾಕೊಂಡು ಸತ್ತೋಬೇಕು ಆ ಲೆವೆಲ್ ತಂದಿರ್ತಾನೆ. 7.5 ಶನಿ ನಡೀತಿದ್ರ ಅದ್ರ ಜೊತೆಗೆ. ಅದರಿಂದ ಗುರು ಪಾಪಗ್ರಹ ಜೊತೆಗೆ ಸಂಯೋಗ ಆದಾಗ, ಒಬ್ಬ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಜೊತೆಗೆ ಒಬ್ಬ ಕುಡುಕ ಬಂದು ಸೇರಿದ ಹೆಂಗಾಗತ್ತೆ? ಒಳ್ಳೆ ರ್ಯಾಂಕ್ ಸ್ಟೂಡೆಂಟು, ಒಳ್ಳೆ ಗುರು ಅವನ ಜೊತೆಗೆ ಒಬ್ಬ ಕುಡುಕ, ಕಳ್ತನ ಮಾಡೋರು, ಡ್ರಗ್ಸ್ ತೊಗೊಳ್ಳೋರು ಫ್ರೆಂಡ್ಶಿಪ್ ಮಾಡ್ಕೊಂಬಿಟ್ರೆ ರ್ಯಾಂಕ್ ಸ್ಟೂಡೆಂಟು ಕೂಡ ಕಾಲೇಜು ಸ್ಕೂಲ್ ಬಿಟ್ಬಿಟ್ಟು ಓಡಾಡ್ತಾನೆ. ಯಾಕೆಂದರೆ ಪಾಪಗ್ರಹಗಳ ಅವನ ಜೊತೆ ಸೇರಿಕೊಂಡಿದೆ. ಸಹವಾಸ ದೋಷದಿಂದ ಅವನು ಕೆಟ್ಟ. ಹಾಗೆ ಪಾಪಗ್ರಹದಿಂದ ಗುರು ಕೆಟ್ಟ. ಯಾವಾಗ ಕೆಟ್ಟದಾಗ ಎಲ್ಲ ಥರ ವಿಚಿತ್ರವಾದಂಥದ್ದೆಲ್ಲ ಕಲಿತು ಅವನಿಗೆ ನೋಡಿ, ಗುರು ಪಾಪಗ್ರಹ ಜೊತೆ ಇದ್ದರೆ ವಾಸಿ ಆಗದಿರೋ ಕಾಯಿಲೆಗಳು ಬಂದುಬಿಡ್ತದೆ. ಕ್ಯಾನ್ಸರ್ ಬರ್ಬೋದು, ಏಡ್ಸ್ ಬರ್ಬೋದು, ಪಿಟ್ಸ್ ಶುರುವಾಗ್ಬೋದು. ಯಾವ್ಯಾವ ಕಾಯಿಲೆ ಇದೆಯೋ ಕ್ರೋನಿಕ್ ಡಿಸೀಸ್ ಅಂತ ಕರೀತಾರೆ ಅದನ್ನು ಮೆಡಿಕಲ್ ಆಸ್ಟ್ರಾಲಜಿಲಿ. ಆ ಕ್ರೋನಿಕ್ ಡಿಸೀಸ್ ಎಲ್ಲ ಬಂದುಬಿಡುತ್ತೆ ಗುರು ಪಾಪಗ್ರಹ ಜೊತೆಗೆ ಇದ್ದಾಗ. ಆದ್ದರಿಂದ ಯಾವುದೇ ಗ್ರಹಗಳನ್ನು, ಸೂರ್ಯ, ಚಂದ್ರ, ಮಂಗಳ, ಬುಧ, ಶುಕ್ರ, ಶನಿ, ರಾಹು, ಕೇತುಗಳನ್ನು ನೀವು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೋಬೋದು. ಗುರು ಗ್ರಹಕ್ಕೆ ಅವಮಾನ ಮಾಡಬಾರ್ದು, ಗುರುಗೆ ಅವಮಾನ ಮಾಡಬಾರ್ದು. ಅದರಲ್ಲೂ ಆಧ್ಯಾತ್ಮಿಕ ಗುರುಗಳು, ನಾನು ಹೇಳಿದೆ ಲೌಕಿಕ ಗುರು, ಮಾರ್ಗದರ್ಶಕ ಗುರು, ಇನ್ನೊಂದು ಆಧ್ಯಾತ್ಮಿಕ ಗುರುಗಳು. ಇವರಿಬ್ಬರಿಗೆಲ್ಲ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೀವು ಯಾರು ಹೆಂಗೆ ಬಂದ್ರಿ, ಏನಕ್ಕೆ ಬಂದಿದ್ದೀರಾ, ಎಲ್ಲಿ ಹೋಗ್ತೀರಾ ಅಂತ ಅರಿವು ಕೊಡುವನು ಆಧ್ಯಾತ್ಮಿಕ ಗುರು. ಅಂಥ ಗುರುಗಳ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡೋದು, ಯಾವುದೇ ರೀತಿ ಚಾಡಿ ಮಾತು ಕೇಳ್ಕೊಂಡು ಗುರುಗಳಿಗೆ ಅಪಪ್ರಚಾರ ಮಾಡ್ತಾರೆ. ಅವ್ನ ಕಣ್ಣಾರೆ ಏನು ನೋಡಿಲ್ಲ ಸಾಕ್ಷಿನ, ಚಾಡಿ ಮಾತು ಕೇಳೋದು, ಗುರುಗಳ ಬಗ್ಗೆ ಬೈಯೋದು, ಚಾಡಿ ಮಾತು ಕೇಳೋದು, ಅಪಪ್ರಚಾರ ಮಾಡೋದು, ಚಾಡಿ ಮಾತು ಕೇಳೋದು, ಗುರುಗಳ ಬಗ್ಗೆ ಏನೇನಿದೆ ಅದೆಲ್ಲ ನಷ್ಟ ಮಾಡೋದು, ಹಾಳು ಮಾಡೋದು, ಇದೆಲ್ಲ ಮಾಡ್ತಾನೆ. ಅವಾಗೇನಾಗುತ್ತೆ, ಹುಡ್ತಾಗಿಂದ ಸಾಯೋವರೆಗೂ ಗುರು ಬಲ ಕಮ್ಮಿ, ಗುರು ನೀಚ, ಗುರು ಪಾಪಗ್ರಹ. ಅವನು ಏಜ್ ಆಗ್ತಿದ್ದಂಗೆ ಬೆಳೀತಿದ್ದಂಗೆ ಈ 3 ಸ್ಟೇಟಸ್ಗಳು, ಗುರು ಬಲ, ಗುರು ನೀಚ, ಗುರು ಪಾಪಗ್ರಹ ಸೇರಿದಾಗ ಅಂತೇಳಿ. ಇನ್ನೊಂದಿದೆ, ಗುರು ವಕ್ರನ ಆಗ್ತಾನೆ ಒಂದೊಂದು ಸಲ.
ವಕ್ರನಾದಾಗ ಎಲ್ಲ ಕಳ್ಕೊಂಡು ದೇಶಾಂತರ ಹೋಗ್ಬಿಡ್ತಾರೆ, ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಗುರು ವಕ್ರನಾದಾಗ ಎಲ್ಲರೂ ವೈರಿಗಳಾಗ್ಬಿಡ್ತಾರೆ. ಹೆಂಡ್ತಿನೂ ವೈರಿ, ಗಂಡನೂ ವೈರಿ, ಮಕ್ಕಳು ವೈರಿ, ಬಂಧು ಮಿತ್ರರು ಎಲ್ಲ ವೈರಿ. ಕೊನೆಗೆ ಅವನು ಒಂಟಿಯಾಗಿ, ಅದು ನೋಡಿ, ಗುರು ವಕ್ರನಾದಾಗ ಈ ಸಾಡೆ ಶಾಸನ ಏನು ನಡೀತಾ ಅದು ಎರಡಷ್ಟು ನಡೆದು ಬಿಡುತ್ತಂತೆ. ಈ ನಾಲ್ಕು ಸೇರಬಾರ್ದು ಒಬ್ಬ ಮನುಷ್ಯನ ಜಾತಿಯಲ್ಲಿ. ಗುರು ಬಲ ಕಮ್ಮಿ ಆದರೆ, ಗುರು ನೀಚನಾದರೆ, ಗುರು ವಕ್ರನಾದರೆ, ಗುರು ಪಾಪಗ್ರಹಗಳ ಜೊತೆ ಸಹವಾಸದಲ್ಲಿದ್ದರೆ ಇಷ್ಟೆಲ್ಲ ನಡೆದೋಗ್ಬಿಡುತ್ತಂತೆ. ಆದ್ದರಿಂದ ಯಾರನ್ನೇ ನಾವು ವಿರೋಧಿ ಮಾಡ್ಕೋಬೋದು, ಗುರುಗಳನ್ನು ವಿರೋಧಿ ಮಾಡ್ಕೋಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಹರಿಹರ ಮುನಿದರೆ ಪರಿಹಾರ ಉಂಟಯ್ಯ, ಆದರೆ ಗುರು ಮುನಿದರೆ ಪರಿಹಾರವೇ ಇಲ್ಲವಯ್ಯ ಅಂಥೇಳಿ ಬಸವಣ್ಣವ್ರು ಕೂಡ ಹೇಳಿದ್ದಾರೆ. ಅಂದರೆ ಸರ್ವಜ್ಞರು ಒಂದು ಮಾತು ಹೇಳ್ತಾರೆ, ತ್ರಿಮೂರ್ತಿಗಳು ಬೇಜಾರು ಮಾಡಿಕೊಂಡ್ರು ನಾವು ಮಂತ್ರ ಹೋಮ ಜಪ ಮಾಡಿ ಸಮಾಧಾನ ಪಡಿಸ್ಬೋದು, ಗುರುನೇ ಕೋಪಿಸ್ಕೊಂಬಿಟ್ರೆ ಅದಕ್ಕೆ ಪರಿಹಾರ ಇಲ್ಲ. ಆದ್ದರಿಂದ ಗುರು ಅಂತ ಯಾರನ್ನೂ ಸ್ವೀಕರಿಸೋಕೆ ಹೋಗಬಾರ್ದು. ಸ್ವೀಕರಿಸಿದ ಮೇಲೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ಯಾಕಂದರೆ ಗುರುವಿನಿಗೆ ಗುಲಾಮನಾದಾಗಲೇ ಮಾತ್ರ ನಿಮಗೆ ಎಲ್ಲ ಮೋಕ್ಷಕ್ಕೆ ಲೈಸೆನ್ಸ್ ಕೊಡೋದು. ಇನ್ನು ಯಾವುದು ಸೂರ್ಯ ಚಂದ್ರ ಮಂಗಳ ಬುಧ ಶುಕ್ರ ಶನಿ ರಾಹು ಕೇತುಗಳು ಯಾರೂ ಕೊಡಲ್ಲ. ಗುರು ಆಶೀರ್ವಾದ ಇತ್ತಾ ಕೇತು ನಿಮಗೆ ಮೋಕ್ಷಕ್ಕೆ ತೊಗೊಂಡೋಗಿ ಬಿಡ್ತಾನೆ. ನಮ್ಮನ್ನು ಏನು ಸೆಕ್ಯೂರಿಟಿ ಗಾರ್ಡ್ ಯಾರಪ್ಪ ಮೋಕ್ಷಕ್ಕೆ ಅಂತಂದರೆ ಕೇತುಗ್ರಹ. ಅದಕ್ಕೆ ಕೇತು ಮೋಕ್ಷಕಾರಕ ವೈರಾಗ್ಯಕಾರಕ ಅಂತ ಕರೀತಾರೆ. ಅದರಿಂದ ಗುರುವಿನ ಆಶೀರ್ವಾದ ಆಯಿತು ಅಂದರೆ ಕೇತುವಿನ ಜೊತೆ ಯಾವಾಗಲೂ ಇರ್ತಾನೆ, ಪವಾಡ ಮಾಡಿಸ್ಬಿಡ್ತಾನೆ ನಿಮ್ಮ ಕೈಲಿ. ಗುರು ಸೇವೆ ಮಾಡ್ತಾ ಬಂದವನು, ಗುರುವಿಗೆ ಶರಣಾದವನು, ಗುರುವಿಗೆ ಗುಲಾಮನಾದವನು ಮಹಾನ್ ಪವಾಡ ಪುರುಷನಾಗ್ತಾನೆ. ಗುರುನೇ ಪವಾಡ ಪುರುಷ ಅಲ್ಲ, ಆದರೆ ಶಿಷ್ಯ ಪವಾಡ ಮಾಡ್ತಾನೆ. ಕಾರಣ ಗುರು ಸೇವೆ, ಕಾರಣ ಗುರುವಿನ ಮೇಲಿಟ್ಟಂಥ ಭಕ್ತಿ, ಕಾರಣ ಅವನು ಗುರುವಿಗೆ ಶರಣಾಗಿದ್ದ. ಅದರಿಂದ ಗುರುಗಳೇ ಪವಾಡ ಮಾಡ್ತಿರ್ಲಿಲ್ಲಪ್ಪ, ಆದರೆ ಇವನು ಅವನ ಶಿಷ್ಯ ಏನು ಪವಾಡ ಮಾಡ್ತಾನೆ. ವಾಕ್ಸಿದ್ಧಿ ವಾಕ್ಶುದ್ಧಿ ಭೂತ ವರ್ತಮಾನ ಭವಿಷ್ಯತ್ ಕಾಲ ಅರಿಯೋ ಶಕ್ತಿ ಪ್ರಾಪ್ತಿ ಆಗ್ತದೆ. ಯಾಕೆಂದರೆ ಕೇತು ಕೊಡ್ತಾ ಇರ್ತಾನೆ. ಕೇತು ಯಾರು? ಸ್ಪಿರಿಚುವಲ್ ಮಾಸ್ಟರ್. ಯಾತಕ್ಕೆ? ಗುರು ಸೇವೆ ಮಾಡ್ತಾ ಇದ್ದಾನಲ್ಲ, ಗುಲಾಮನಾಗಿದ್ದಾನಲ್ಲ, ಗುರುವಿನ ಕೃಪಾ ಕಟಾಕ್ಷಕ್ಕೆ ರೆಡಿ ಇದ್ದಾನಲ್ಲ. ಅದರಿಂದ ಗುರುಗಳ ಹತ್ರ ಹೋಗಿ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಬಾರ್ದು. ಗುರುಗಳೇ ನಂಗೆ ಮದುವೆ ಆಗಿಲ್ಲ ಆಶೀರ್ವಾದ ಮಾಡಿ ಅಂದರೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತೋ ಅಂತ ಗುರುಗಳು ಆಶೀರ್ವಾದ ಮಾಡ್ತಾರೆ. ಅವ್ನು ಮದುವೆ ಆದಮೇಲೆ ಆಶೀರ್ವಾದ ಎಕ್ಸ್ಪೈರ್ ಆಗಿಬಿಡ್ತು. ಗುರುಗಳಿಗೆ ನಮ್ಮ ಮಕ್ಕಳಾಗಿಲ್ಲ ಸಂತಾನ ಭಾಗ್ಯ ಕೊಡಿ ಅಂದರೆ ಶೀಘ್ರಮೇವ ಸಂತಾನ ಪ್ರಾಪ್ತಿ ರಸ್ತೋ ಅಂತ ಗುರುಗಳು ಆಶೀರ್ವಾದ ಮಾಡಿದ್ರೆ ಮಕ್ಕಳಾದ್ಮೇಲೆ ಆ ಆಶೀರ್ವಾದ ಎಕ್ಸ್ಪೈರ್ ಆಗೋಯ್ತು. ಗುರುಗಳೇ ಸದಾ ನಿಮ್ಮ ಸೇವೆ ಮಾಡಿ ನಮ್ಮ ಮುಕ್ತಿ ಮೋಕ್ಷ ದಾರಿ ತೋರಿಸುವಂಥ ಶಕ್ತಿ ಸಾಮರ್ಥ್ಯತೆ ಕೂಡಿ ಅಂತ ಕೇಳಿದಾಗ ಗುರುವಿನಿಂದ ಕಂಡು ಕೃಪಾ ದೃಷ್ಟಿ ಬೀಳತ್ತಂತೆ. ಆಗ ಕಲ್ಲು ಕೂಡ ಮಾತಾಡುತ್ತೆ, ಕಲ್ಲು ಕೂಡ ಮನುಷ್ಯನಾಗ್ತಾನಂತೆ. ಅದರಿಂದ ಗುರುವಿನ ಆಶೀರ್ವಾದಕ್ಕಿಂತ ಗುರುವಿನ ಕೃಪಾ ಕಟಾಕ್ಷ ಬಹಳ ವಿಶೇಷ ಅಂತ ಹೇಳ್ತಾರೆ. ಈಗ ಗುರು ನೀಚನಾದಾಗ, ಗುರುವಿನ ಬಲ ಕಮ್ಮಿಯಾದಾಗ, ಗುರು ಪಾಪಗ್ರಹಗಳ ಜೊತೆ ಸಹವಾಸದಲ್ಲಿದ್ದಾಗ, ಗುರು ವಕ್ರದಲ್ಲೇ ಇದ್ದಾಗ ಆಗೋ ಪರಿಣಾಮಗಳೆಲ್ಲ ತಿಳಿಸಿದೆ. ಇನ್ನೊಂದು ಗುರು ಪರಂಪರೆ ಶಾಪ ಕೆಲವು ಜಾತಕದಲ್ಲಿರ್ತದೆ. ಕೆಲವು ಜಾತಕದಲ್ಲಿ ನಾವು ನೋಡಿದಾಗ ಅದು ಓಜಮ್ಮದ ಗುರುದೇ ಅಂತಂದರೆ ಏನೋ ಪರಿಹಾರ ಮಾಡಿಬಿಡ್ಬೋದು. ಗುರು ಪರಂಪರದೇ ಶಾಪ ಇರ್ತದೆ. ಉದಾಹರಣೆಗೆ ಒಬ್ಬ ಗುರು, ಅವನ ಗುರು ಅಂತ ಸ್ವೀಕರಿಸಿರ್ತೀರ, ಅವನಿಗೆ ಬೈದು ಬಿಡ್ತೀರಾ ಅಥವಾ ಅವ್ನಿಗೆ ತೊಂದರೆ ಕೊಡ್ತೀರಾ. ಈಗ ನಿಮ್ಮ ಮುಂದೆ ಗುರು ಆಗಿದ್ದಾರೆ, ಆ ಗುರು ಬೈದಿದ್ದಕ್ಕೆ ತೊಂದರೆ ಕೊಟ್ಟಿದ್ರೆ ನಿಮ್ಮ ಗುರುಗಳ ಗುರು ಯಾರು? ಅವರು ಪರಮ ಗುರು, ಅವ್ರಿಗೂ ಅವ್ರ ಶಾಪನೂ ಬಂದ್ಬಿಡ್ತು. ನಿಮ್ಮ ಗುರುವಿನ ಗುರು ಮೇಲೆ ಇನ್ನೊಬ್ಬ ಗುರು ಇದೆಯಲ್ಲ ಪರಮೇಷ್ಠ ಗುರುಗಳು ಅಂತ ಮೂರನೇವರು, ಅವ್ರ ಶಾಪನೂ ನಮ್ಮ ಜಾತಕ್ಕೆ ಬಂತು. ನಾಲ್ಕನೇ ಗುರು, ಈ 3 ಜನಕ್ಕೂ ಒಬ್ಬ ಗುರು ಇದ್ನಲ್ಲಿ ಮೇಲ್ಗಡೆ, ಅವ್ರಿಗೆ ಪರಾತ್ಪರ ಗುರು ಅಂತ ಕರೀತಾರೆ. ಆ 4 ಜನದ ಶಾಪ ಆ ಜಾತಕದಲ್ಲಿದ್ದರೆ ದರಿದ್ರ ಚಂಡಾಳ ಯೋಗದಲ್ಲಿ ಇರ್ತಾನೆ. ಅವನೇ ಗುರು ಚಂಡಾಳ ದೋಷಕ್ಕೆ ಹೋಗ್ಬಿಡ್ತಾನೆ. ಗುರು ಇವ್ರ ಗುರುಗೆ ಪರಮ ಗುರು ಅಂತಾರೆ. ಈ ಗುರುವಿನ ಇನ್ನೊಬ್ಬರು ಗುರು ಪರಾತ್ಪರ ಗುರು, ಇವ್ರ ಗುರು ಪರಮೇಷ್ಠಿ ಗುರು. ಈ 4 ಜನ, ಅದಕ್ಕೆ ಒಬ್ಬ ಗುರು ಬೈದರೆ ಇನ್ನು 3 ಜನದ ಗುರು ಶಾಪ ನಿಮ್ಗೆ ಬಂದ್ಬಿಡುತ್ತೆ. ಒಬ್ಬ ಗುರುಗೆ ಹಿಂಸೆ ಕೊಟ್ಟು ತೊಂದರೆ ಕೊಟ್ಟರೆ ಆ 3 ಗುರುಗಳ ಪರಂಪರೆ ಸ್ಫೂರ್ತಿ ಶಾಪ ಕೊಡ್ತಾರೆ. ಯಾಕೆಂದರೆ ಈ ಗುರು ದೀಕ್ಷೆ ತಗೊಂಡಿರೋದು ಈ ಗುರುವಿಂದ, ಈ ಗುರುಗೆ ದೀಕ್ಷೆ ಕೊಟ್ಟಿದ್ದು ಈ ಗುರುವಿಂದ, ಈ ಗುರುಗೆ ದೀಕ್ಷೆ ಕೊಟ್ಟಿದ್ದು ಪರಮೇಷ್ಠಿ ಗುರು. ಅದನ್ನ ಗುರು ಪರಮಗುರು ಪರಾತ್ಪರ ಪರಮೇಷ್ಠಿ ಗುರುಗಳು. ಗುರು ಪರಮಗುರು ಪರಮೇಷ್ಠಿ ಪರಾತ್ಪರ ಗುರುಗಳು. ಪರಾತ್ಪರ ಗುರುಗಳು 4ನೇ ತಲೆಮಾರಿನವರು. 4ನೇವ್ರನ್ನ ಪರಾತ್ಪರ ಅಂತಾರೆ, 3ನ ಪರಮೇಷ್ಠಿ ಅಂತಾರೆ, 2ನೇವ್ರನ್ನ ಪರಮಗುರು ಅಂತಾರೆ. ಈಗಿರೋ ಗುರುಗೆ ಗುರು, ಗುರು ಪರಮಗುರು
ಪರಮೇಷ್ಠಿ ಗುರು, ಪರಾತ್ಪರ ಗುರುಗಳು. ಅದರಿಂದ ಒಬ್ಬ ಗುರು ಒಬ್ಬ ಗುರು ಶಾಪ ಆಗ್ತಾನೆ ಅಂದರೆ ಅವನಿಂದ ಇನ್ನು ಉಳಿದಿರೋರೆಲ್ಲ ಗುರು ಪರಂಪರೆ ನಿಮ್ಗೆ ಶಾಪ ತಗಲುತ್ತೆ. ಅದಕ್ಕೆ ಗುರು ನಿಂದನೆ, ಗುರು ಶಾಪ ಮಹಾಪಾಪ, ಅದಕ್ಕೆ ಪರಿಹಾರವೇ ಇಲ್ಲ ಅಂತ ಹೇಳುತ್ತೆ. ಹಾಗಾದರೆ ಪರಿಹಾರ ಏನು ಮಾಡಬೇಕು ಅಂತಂದರೆ, ನಾನು ಇವಾಗ ನಿಮಗೆ ನಾಳೆ ದತ್ತಾತ್ರೇಯರ ಜಯಂತಿ, ಈ ಜಯಂತಿ ಪ್ರಯುಕ್ತ ಇಡೀ ಗುರುಗಳಿಗೆ ಗುರು ಆಗಿರೋ ಆದಿಗುರು ಅವ್ರು ಆಶೀರ್ವಾದ ಮಾಡಿ ಅವ್ರ ಕೈ ಕೆಳಗೆ ಬಂದು ಎಲ್ಲ ಗುರುಗಳು ಆಶೀರ್ವಾದ ಮಾಡಿದಾಗೆ. ಅದರಿಂದ ನಾನು ಒಂದು ಗುರುಚಕ್ರ ಆರಾಧನೆ ಅಂತ ಹೇಳ್ತೀನಿ ನೋಡಿ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಸ್ಕ್ರೀನ್ ಮೇಲೆ ತೋರಿಸೋದು ಒಂದು ತ್ರಿಕೋನ ಬರೀಬೇಕು, ತ್ರಿಭುಜವನ್ನು ಬರೀಬೇಕು. ಆ ತ್ರಿಭುಜಕ್ಕೆ ಬರೆದಾದ್ಮೇಲೆ ಸೆಂಟ್ರ್ ಪಾಯಿಂಟ್ ಕಂಡಿಡ್ಕೋಬೇಕು. ಸೆಂಟ್ರ್ ಪಾಯಿಂಟ್ ಅಲ್ಲೊಂದು ಸ್ಥಾನ ಇದೆ, ಗುರುಸ್ಥಾನ, ಬ್ರಹ್ಮಸ್ಥಾನ ನೋಡಿ. ಮೊದಲನೇ ನಂಬರ್ 1 ಅಂತ ಹಾಕಿದ್ದೀನಲ್ಲ, ಅದು ಈಗ ಹಾಲಿ ಗುರು. ನಿಮ್ಗೆ ಯಾರು ಗುರುಗಳಿದ್ರೋ, ದೀಕ್ಷೆ ಮಂತ್ರ ಜ್ಞಾನ ಎಲ್ಲ ಕೊಟ್ಟಿಲ್ಲ, ಆ ಗುರುನ ಒಂದು ಹಸುವಿನ ಸಗಣಿ ಮೇಲೆ ಸಣ್ಣದು ಮಣ್ಣಿನ ದೀಪ ಇಡಬೇಕು. ಹಸುವಿನ ಸಗಣಿ ತಗೊಳ್ಳಿ, ಅದು ಮಣ್ಣಿನ ಹಂತೆ ಇಡಿ, ಅದಕ್ಕೆ ಕಡಲೆಕಾಯಿ ಎಣ್ಣೆ ಹಾಕಬೇಕು. ಕಡಲೆಕಾಯಿ ಎಣ್ಣೆ ಯಾಕೆಂದರೆ ಗುರುಗ್ರಹ. ಶೇಂಗಾ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಹಾಕಬೇಕು. ಹಾಕ್ಬಿಟ್ಟು 9 ಬತ್ತಿ ಹಾಕೋದ್ರ ಬದಲು ಸೂರ್ಯ ಚಂದ್ರ ಮಂಗಳ ಬುಧ ಗುರು 5ನೇ ಸ್ಥಾನ ಇರೋದು ಗುರುಗ್ರಹ. ಅದರಿಂದ 9 ಹಾಕಿದ್ರು ಒಳ್ಳೆಯದು. 5 ಎಳೆ ಬತ್ತಿ ನೆಡಬೇಕು, 5 ಎಳೆದು ಬತ್ತಿ. ಅದಕ್ಕೆ ಗುರುಗ್ರಹ ಅಂತ, ನಿಮ್ಮ ಗುರುಗ್ರಹ. ಮೇಲ್ಗಡೆ ತ್ರಿಕೋನ 2ನೇ ಸ್ಥಾನದಲ್ಲಿ ನಿಮ್ಮ ಗುರುವಿನ ಗುರುಗಳು ನಿಮಗೆ ಗೊತ್ತಿಲ್ಲ, ಅಲ್ಲೊಂದು ದೀಪ ಇಡಬೇಕು. ಸಗಣಿ ತಗೊಳ್ಳಿ, ಮಣ್ಣಿನ ದೀಪ ಇಡಿ, ಕಡಲೆಕಾಯಿ ಎಣ್ಣೆ, ಶೇಂಗಾ ಎಣ್ಣೆ ಹಾಕಿ 5 ಎಳೆ ಬತ್ತಿ. 5 ಎಳೆ ಹಾಕಿ ಸೂರ್ಯ ಚಂದ್ರ ಮಂಗಳ ಬುಧ ಗುರು 5ನೇ ಸ್ಥಾನದಲ್ಲಿರೋ ಗ್ರಹ ಅದು, ಅದಕ್ಕೆ 5 ಎಳೆ ಅಲ್ಲಿಗಿಡಿ. ಇನ್ನೊಂದು ಕೊನೆ 3ನೇ ಜಾಗದಲ್ಲಿ ನಂಬರ್ 3 ಅಲ್ಲಿ ಸಗಣಿ ಮೇಲೆ ಒಂದು ಮಣ್ಣಿನ ದೀಪ ಇಟ್ಟು ಕಡಲೆಕಾಯಿ ಎಣ್ಣೆ ಹಾಕಿ 5 ಎಳೆ ಬತ್ತಿ ಇಟ್ಬಿಟ್ಟು ಅದಕ್ಕೆ ಪರಮೇಷ್ಠಿ ಗುರು ಅಂತ ಕರೀರಿ, ಪರಮೇಷ್ಠಿ ಗುರು. ಇನ್ನು ಸೆಂಟ್ರಲ್ ಇದೆಯಲ್ಲ 4ನೇದು, ಅದಕ್ಕೆ ಪರಾತ್ಪರ ಗುರುಗಳು ಅಂಥೇಳಿ ಸಗಣಿ ಮೇಲೆ ಒಂದು ದೀಪ ಇಟ್ಟು 5 ಎಳೆ ಬತ್ತಿ ಇಟ್ಟು ನಿಮಗೆ ಅದಕ್ಕೆಲ್ಲ ಕ್ಲೀನಾಗಿ ದೀಪ ಮಹಾಗಣಪತಿ ನೆನೆಸ್ಕೊಂಡು ಕ್ಲೀನಾಗಿ ದೀಪ ಎಲ್ಲ ಹಚ್ಚಿದ ಮೇಲೆ ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಹಾಕಿ ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಪ್ರಾರ್ಥನೆ ಮಾಡಬೇಕು. ಗುರುವೇ, ಬೈದ್ಬಿಟ್ಟಿದ್ದೀನಿ, ತೊಂದರೆ ಕೊಟ್ಟಿದ್ದೀನಿ, ನಿಮಗೆ ಕೆಟ್ಟದ್ದು ಮಾಡಿದ್ದೀನಿ, ನನಗೆ ಕ್ಷಮಿಸಿ. ಈ ಗುರು ಕ್ಷಮಿಸಿದ್ರೆ ಅವ್ರ 2ನೇ ತಲೆಮಾರು ಯಾರು ಪರಮಗುರು, ಅವ್ರು ಕ್ಷಮಿಸ್ತಾರಂತೆ ನೋಡಿ. ಅವ್ರನ್ನೂ ಅಷ್ಟೇ, ನಿಮ್ಮ ಶಿಷ್ಯನಾದಂಥ ನನ್ನ ಗುರು, ಅವ್ರಿಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ, ಏನೋ ಮಾತಾಡಿಬಿಟ್ಟಿದ್ದೀನಿ, ಗೊತ್ತೋ ಗೊತ್ತಿಲ್ಲದೆ ಏನೋ ನಡೆದೋಗಿದೆ, ನನಗೆ ಕ್ಷಮಿಸಿ ಅಂತ ಪರಮಗುರುವೇ ನಮಃ, ಓಂ ಪರಮಗುರುವೇ ಅಂತ, ಓಂ ಗುರವೇ ನಮಃ, ಓಂ ಗುರುವೇ ನಮಃ. ಗುರುವೇ ನಮಃ ಅಂದರೆ ಏಕವಚನ, ಗುರವೇ ಅಂದರೆ ಬಹುವಚನ. ಓಂ ಗುರವೇ ನಮಃ ಅಂಥೇಳಿ 108 ಸಲ ಅದಕ್ಕೆ ಅಕ್ಷತಲೋ ಕುಂಕುಮದಲ್ಲೋ ಅರ್ಚನೆ ಮಾಡಬೇಕು. ಎಷ್ಟು? ಓಂ ಪರಮಗುರುವೇ ನಮಃ, ಓಂ ಪರಮಗುರುವೇ ನಮಃ, ಓಂ ಪರಮಗುರುವೇ ನಮಃ ಅಂತೇಳಿ ಅಕ್ಷತೆಯಲ್ಲಿ ಅರ್ಚನೆ ಮಾಡಬೇಕು, ಹೂವಲ್ಲೋ ಅರ್ಶನ. 3ನೇದು ಪರಮೇಷ್ಠಿ ಗುರು, ಓಂ ಪರಮೇಷ್ಠಿ ಗುರುವೇ ನಮಃ, ಓಂ ಪರಮೇಷ್ಠಿ ಗುರುವೇ ನಮಃ, ಪರಮೇಷ್ಠಿ ಗುರುವೇ. ನಿಮ್ಮ ಗುರುವಿನ 2ನೇ ಗುರುಗಳು ಪರಮೇಷ್ಠಿ, ನಿಮ್ಮ ಗುರುವಿನ 4ನೇ ಗುರುಗಳು ಪರಾತ್ಪರ ಗುರು ಮಧ್ಯದಲ್ಲಿದ್ದಾರೆ, ಬ್ರಹ್ಮಸ್ಥಾನದಲ್ಲಿ 4ನೇದು. ಅದಕ್ಕೆ ಹಚ್ಚಿಬಿಟ್ಟು ದೀಪ ಎಲ್ಲ ಪೂಜೆ ಮಾಡಿ ಓಂ ಪರಾತ್ಪರ ಗುರುವೇ ನಮಃ. ಓಂ ನಿಮ್ಗೆ ಗೊತ್ತಿಲ್ಲ 4ನೇ ಗುರು ಹೆಸರು ಯಾರು ಅಂತ, ಆದರೆ ಈ ಗುರು ಹೆಸರು ಗೊತ್ತಲ್ಲ, ಓಂ ಪರಾತ್ಪರ ಗುರುವೇ ನಮಃ, ಓಂ ಪರಾತ್ಪರ ಗುರುವೇ ನಮಃ, ಓಂ ಪರಾತ್ಪರ ಗುರುವೇ ನಮಃ ಅಂಥೇಳಿ ಮಾಡಿದ್ಮೇಲೆ ಧೂಪ ದೀಪ ಎಲ್ಲ ತೋರಿಸಿ ಧೂಪ ಮಾಡಿ ಆರತಿ ಮಾಡಿ ನೈವೇದ್ಯ ಮಾಡಬೇಕು. ಏನು ಮಾಡಬೇಕು? ಶೇಂಗಾ ಅರ್ಧ kg ಅಥವಾ 1 kg, ಗುರುಗೆ 1 kg ಕಡಲೆಕಾಯಿ, 1 ಲೋಟ ಹಾಲು, ಪರಮ ಗುರುಗೆ 1 kg ಕಡಲೆಕಾಯಿ, 1 ಲೋಟ ಹಾಲು, ಪರಮೇಷ್ಠಿ ಗುರುಗಳಿಗೆ 1 kg ಕಡಲೆಕಾಯಿ ಬೀಜ, ಶೇಂಗಾ ಬೀಜ, 1 ಲೋಟ ಹಾಲು, ಪರಾತ್ಪರ ಗುರುಗಳಿಗೆ 1 kg ಕಡಲೆಕಾಯಿ ಬೀಜ ಅಥವಾ ಅರ್ಧ kg 1 ಲೋಟ ಹಾಲು ಇಟ್ಟು ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿ ಧೂಪ ದೀಪಗಳೆಲ್ಲ ಮತ್ತೆ ಒಂದು ಸಲ ಬೆಳಗಬೇಕು. ನೈವೇದ್ಯ ಅನ್ನೋ ಮತ್ತು ಊದುಬತ್ತಿ ಹಚ್ಚಬೇಕು, ಆರತಿ ಮಾಡಬೇಕು. ಆರತಿ ಮಾಡಿದ್ಮೇಲೆ ನಾನು ಹೇಳೋ ಮಂತ್ರದಿಂದ ಆ ದೇವರಿಗೆ ಗುರುಗಳಿಗೆ ನೀವು ಜಪ ಮಾಡಬೇಕು. ನನ್ನ ಜೀವ, ಅದು ಆಸ್ತಿಲಿರ್ಬೋದು, ವಿದ್ಯೆ ಬುದ್ಧಿ. ಜೀವ ಅಂದರೆ ಜನ್ಮ, ವಿದ್ಯೆ ಬುದ್ಧಿ ಗಳಿಕೆ ಅಂದರೆ ಆಸ್ತಿ ಗಳಿಸೋದು, ಸಂಪಾದನೆ ಮಾಡಿದ್ಮೇಲೆ ಅದನ್ನು ಖರ್ಚು ಮಾಡೋದು ಎಲ್ಲ ಮಾಡಿ ಮುಕ್ತಿ ಕೊಡು ಅಂತ ಕೇಳೋಕ್ಕೆ ಒಂದು ಗಾಯತ್ರಿ ಮಂತ್ರ ಇದೆ. ಇದು ಗುರು ಸಂಹಿತೆಯಲ್ಲಿ ಹೇಳ್ತಾರೆ ಈ ಮಂತ್ರನ.
ನೋಡಿ, ಒಂದು ಹಿಡಿ ಹೂ ತೊಗೋಬೇಕು, ತೊಗೊಂಡು ಅಥವಾ ಒಂದು ಯಾವುದೋ ಒಂದು ಪತ್ರ ಪುಷ್ಪ ಕೈಲಿಟ್ಕೊಂಡು ಓಂ ಅಂಗೀರಸಾಯ ವಿದ್ಮಹೆ ದಂಡಾಯುಧಾಯ ಧೀಮಹಿ ತನ್ನೋ ಜೀವ ಪ್ರಚೋದಯಾತ್. ಓಂ ಅಂಗೀರಸಾಯ ವಿದ್ಮಹೆ ದಂಡಾಯುಧಾಯ ಧೀಮಹಿ ತನ್ನೋ ಜೀವ ಪ್ರಚೋದಯಾತ್. ಓಂ ಅಂಗೀರಸಾಯ ವಿದ್ಮಹೆ ದಂಡಾಯುಧಾಯ ಧೀಮಹಿ ತನ್ನೋ ಜೀವ ಪ್ರಚೋದಯಾತ್. ಓಂ ಅಂಗೀರಸಾಯ ವಿದ್ಮಹೆ ದಂಡಾಯುಧಾಯ, ದಂಡನ ಆಯುಧವಾಗಿಟ್ಕೊಂಡಿರೋನು, ದಂಡಾಯುಧಾಯ ಧೀಮಹಿ ತನ್ನೋ ಜೀವ ಪ್ರಚೋದಯಾತ್. ಇಲ್ಲಿ ಜೀವ ಅಂದರೆ ಗುರು ಅಂತ, ಇಡೀ ಆ ಗುರು ಪರಂಪರೆಗೆ ಹೇಳುವಂಥ ವಿಶೇಷವಾದ ಮಂತ್ರ. ಓಂ ಅಂಗೀರಸಾಯ ವಿದ್ಮಹೆ ದಂಡಾಯುಧಾಯ ಧೀಮಹಿ ತನ್ನೋ ಜೀವ ಪ್ರಚೋದಯಾತ್ ಅಂತೇಳಿ ಒಂದು 108 ಸಲ ಹೇಳಿ ಆ ಹೂನ 4 ಜನಕ್ಕೂ ಸ್ವಲ್ಪ ಇಟ್ಬಿಟ್ಟು ಎದ್ದು ನಿಂತು ಪ್ರದಕ್ಷಿಣೆ ಮಾಡಿಬಿಟ್ಟು ದೀರ್ಘದಂಡ ನಮಸ್ಕಾರ ಮಾಡಿದ್ರೆ ಗುರು ಪರಂಪರೆಯ ಶಾಪ, ಗುರುಗಳಿಂದ ಬಂದಂಥ ಶಾಪ ವಿಮೋಚನೆ ಆಗತ್ತೆ. ಇದು ವಿಶೇಷವಾದದ್ದು. ಓಂ ಆಂಗೀರಸಾಯ ವಿದ್ಮಹೆ ದಂಡಾಯುಧಾಯ ಧೀಮಹಿ ತನ್ನೋ ಜೀವ ಪ್ರಚೋದಯಾತ್. ಓಂ ಆಂಗೀರಸಾಯ ವಿದ್ಮಹೆ ದಂಡಾಯುಧಾಯ ಧೀಮಹಿ ತನ್ನೋ ಜೀವ ಪ್ರಚೋದಯಾತ್. ಈ ಮಂತ್ರ ಗಾಯತ್ರಿ ಮಂತ್ರ ಹೇಳಿ, ಗುರು ಗಾಯತ್ರಿ. ಇದು ಜೀವ ಅಂತಂದರೆ ಗುರು ಪರಂಪರೆಯನ್ನು ಆಶೀರ್ವಾದ ಬೇಡುವಂಥ ಗಾಯತ್ರಿ ಮಂತ್ರ ಇದು. ಇದು ಹೇಳಿದ್ಮೇಲೆ ಪ್ರದಕ್ಷಿಣೆ ಎಲ್ಲ ಮಾಡೋದು, ನಮಸ್ಕಾರ ಮಾಡಿದ್ಮೇಲೆ ಒಂದು ರಾತ್ರಿ ಪೂರ್ತಿ ದೀಪ ಉರಿತಾ ಇರಲಿ. ಆ ಕಡಲೆಕಾಯಿ ಬೀಜನ ನೀವೆಲ್ಲರೂ ಒಂದು ಭಾಗ ಮಧ್ಯದಲ್ಲಿಟ್ಟಿರಲಿ ಬ್ರಹ್ಮಸ್ಥಾನದಲ್ಲಿ, ಪರಾತ್ಪರ ಗುರುಗಳು, ಆ ಪರಾತ್ಪರ ಗುರುದು ನೀವೆಲ್ಲ ಪ್ರಸಾದ ತಗೊಳ್ಳಿ, ಹಾಲು ಕುಡೀರಿ. ಹಾಲನ್ನ ಬಿಸಿ ಮಾಡಿ ಕುಡಿಬೋದು, ತಪ್ಪೇನಿಲ್ಲ. ಇನ್ನು ಮುಳಿದಿದ್ದು 3 kg ಇದೆಯಲ್ಲ, ಅದು ಒಂದು ಅನಾಥಾಶ್ರಮಕ್ಕೆ, ಒಂದು ವೃದ್ಧಾಶ್ರಮಕ್ಕೆ, ಒಂದು ಯಾರು ಮಕ್ಕಳುಗಳಿರ್ತಾರಲ್ಲ, ಈ ದೇವಸ್ಥಾನ ಗುರು ಸಾನ್ನಿಧ್ಯ, ದತ್ತಾತ್ರೇಯ ಮಂದಿರ, ಶಿರಡಿ ಸಾಯಿ ಬಾಬಾ ಮಂದಿರ, ಇಂಥ ಗುರು ಸಾನ್ನಿಧ್ಯಕ್ಕೆ ಹೋಗ್ಬಿಟ್ಟು ಅದನ್ನು ಬಾಗಿಲಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಒಂದು 2 ಕಾಳು ಕೊಟ್ಬಿಟ್ಟು ಅಂದರೆ ಈ ದೋಷ ನಿವಾರಣೆ ಆಗುತ್ತೆ. ಇದು ಯಾವಾಗ ಮಾಡಬೇಕು? ಹುಣ್ಣಿಮೆ ದಿವಸ ಮಾಡಬೇಕು. ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ಇದು ಮಾಡಿದ್ದೇ ಆದರೆ ವಿದ್ಯೆ, ಬುದ್ಧಿ, ಆಯುಷು, ಆರೋಗ್ಯ, ವ್ಯವಹಾರದಲ್ಲಿ ಎಲ್ಲ ಥರ ಈ ಗುರುಬಲ ಗುರುಬಲ ಕಮ್ಮಿ ಆದಾಗ, ಗುರು ನೀಚನಾದಾಗ, ಗುರು ವಕ್ರನಾದಾಗ, ಗುರು ಪಾಪಗ್ರಹ ಜೊತೆ ಸೇರಿದಾಗ ಆಗ್ತಾರ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ. ನಿಮ್ಗೆ ಒಳ್ಳೇದಾಗೋ ತನಕ ಮಾಡ್ತಿರ್ಬೇಕು. ಇದನ್ನು ಯಾರು ಮಾಡೋಕ್ಕಾಗಲ್ವೋ ಅವ್ರು ನಾಳೆ ಬೆಳಗ್ಗೆ ನೀವು ನನ್ನ ಜೊತೆ ಬಂದು ಸೇರ್ಬೋದು. ನಾನು ನಾಳೆ ಬೆಳಗ್ಗೆ ಈ ಬಾಗಲಕೋಟೆ ಹತ್ರ ಬಾದಾಮಿ ಅಂತಿದೆ, ಬಾದಾಮಿ ಗುಹೆಗಳು ಭಾಳ ಫೇಮಸ್. ಆ ಬಾದಾಮಿಯಿಂದ 7 ಕಿಲೋಮೀಟ್ರ್ ಬನಶಂಕರಿ ದೇವಸ್ಥಾನ ಇದೆ, ಅಮ್ಮನವರು. ನಾಳೆ ಹುಣ್ಣಿಮೆ ಅಮ್ಮನವರ ಸಾನ್ನಿಧ್ಯದಲ್ಲಿ ನಾವು ದತ್ತಾತ್ರೇಯ ಹುಟ್ಟಿದ ಹಬ್ಬ ಮಾಡ್ತೇವೆ. ಗುರುಗಳಿಗೆ ಗುರು, ಪರಾತ್ಪರ ಗುರುಗಳು, ಆದಿಗುರು, ಜಗದ್ಗುರು ದತ್ತಾತ್ರೇಯರು, ಅವರ ಹುಟ್ಟಿದ ಹಬ್ಬ ನಾಳೆ. ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆದರೆ ಮಕ್ಕಳಾಗಿಲ್ಲ, ಓದೋದಲ್ಲೆಲ್ಲ ಫೇಲ್ ಆಗ್ತಾರೆ, ವಿದ್ಯಾಭ್ಯಾಸದಲ್ಲಿ ಕುಂಠಿತ, ಅಡೆತಡೆಗಳು, ಮತ್ತು ವ್ಯಾಪಾರ ಲಾಸು, ಕೆಲಸ ಕಳ್ಕೊತಿದ್ದೀವಿ, ರೋಗ ಬಾಧೆ, ಸಾಲ ಬಾಧೆ, ಮಾನ ಮರ್ಯಾದೆ ಕಳ್ಕೊಂಡಿದ್ದೀವಿ, ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಅಲಿತಾ ಇದ್ದೀವಿ. ಇದೆಲ್ಲ ಗುರು ಬಲ ಇಲ್ಲ ಅಂದಾಗ, ನೀಚನಾದಾಗ, ವಕ್ರನಾದಾಗ, ಗುರು ಪಾಪಗ್ರಹ ಸೇರಿದಾಗ ಇವೆಲ್ಲ ಆಗುವಂಥ ಲಕ್ಷಣಗಳು. ಇದನ್ನೆಲ್ಲ ನಾಳೆ ದತ್ತಾತ್ರೇಯ ಹುಟ್ಟಿದ ಹಬ್ಬ ದಿವಸ ನಾವು ಬೆಳಗ್ಗೆ ಬಂದು ಪೂಜೆ ಮಾಡ್ತಾ ಇದ್ದೀವಿ ಬನಶಂಕರಿ ಅಮ್ಮನ ಸನ್ನಿಧಾನದಲ್ಲಿ, ಬನಶಂಕರಿ ದೇವಸ್ಥಾನ ಪಕ್ಕದಲ್ಲೇ. ಬೆಳಗ್ಗೆ 7 ಗಂಟೆಗೆ ಗುರುವಿನನ್ನು ಗುರು ಮತ್ತು ಲಕ್ಷ್ಮೀ ನರಸಿಂಹರನ್ನು ಕಳಸಲು ಆಹ್ವಾನ ಮಾಡಿ 64 ರೀತಿಯಲ್ಲಿ ಅವ್ರಿಗೆ ಉಪಚಾರ ಪೂಜೆ ಮಾಡಿ, ಆಮೇಲೆ 1008 ಮಂತ್ರದ ಅರ್ಚನೆ ಮಾಡಿ, ಗಾಯತ್ರಿ ಮಂತ್ರ, ಬೀಜ ಮಂತ್ರ, ಮಾಲ ಮಂತ್ರಗಳಲ್ಲಿ ದತ್ತಾತ್ರೇಯ ಮತ್ತು ನರಸಿಂಹರ ಹೋಮವನ್ನು ನಾವು ಮಾಡ್ತಾಯಿದ್ದೀವಿ. ಈ ಜಾಗಕ್ಕೆ ತಾವೆಲ್ಲರೂ ಬನ್ನಿ ಕುಟುಂಬ ಸಮೇತ. ಇದು ಉಚಿತವಾಗಿ ಮಾಡ್ತಾ ಇರೋದು. ಎಲ್ಲ ಬಂದು ಆ ಪೂಜೆ ಕಣ್ ತುಂಬಿಕೊಳ್ಳೋದು, ಮಂತ್ರವನ್ನು ಕಿವಿಲಿ ತುಂಬಿಕೊಳ್ಳೋದು, ಆ ಹೋಮದ ಜ್ವಾಲೆ ದರ್ಶನ ಮಾಡೋದು, ಆ ಹೋಮದಿಂದ ಬಂದಂಥ ಧೂಮ ಹೊಗೆ ಅದನ್ನು ಸೇವನೆ ಮಾಡೋದು, ಮತ್ತು ಪೂರ್ಣಾವತಿ ದರ್ಶನ, ದತ್ತ ಭಿಕ್ಷೆ ಅಂತೇಳಿ ಪೂರ್ಣಾವತಿ ಆದಮೇಲೆ ನಾವು ದತ್ತಾತ್ರೇಯ ಕೊಡೋ ಭಿಕ್ಷೆನ ನಿಮಗೆಲ್ರಿಗೂ ಕೊಡ್ತೀವಿ. ಅವತ್ತು ಆ ಭಿಕ್ಷೆನ ನಾವು ಕೊಡ್ತಾ ಇದ್ದೀವಿ. ಆ ಭಿಕ್ಷೆ ಸ್ವೀಕರಿಸಿ ಆಮೇಲೆ ಪ್ರಸಾದ ಸ್ವೀಕರಿಸಿ. ಇದು ನಮ್ಮ ಬಾಗಲಕೋಟೆ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಶಾಖೆ ವತಿಯಿಂದ ಉಚಿತವಾಗಿ ಎಲ್ರಿಗೂ ಗುರುಬಲ ಮತ್ತು ಗುರು ನೀಚನಾದಾಗ, ಗುರು ವಕ್ರನಾದಾಗ, ಗುರು ಪಾಪಗ್ರಹ ಸೇರಿದಾಗ ಆಗುವಂಥ ತೊಂದರೆಗಳು ನಿವಾರಣೆ ಮಾಡ್ಕೊಳ್ಳಿ ಅಂತ ಈ ಹುಣ್ಣಿಮೆ ದಿವಸ ನಾಳೆ ಬೆಳಗ್ಗೆ ನಾವು ಬಾದಾಮಿಲಿ ಹತ್ರ ಬನಶಂಕರಿಯಲ್ಲಿ ಮಾಡ್ತಾಯಿದ್ದೀವಿ. ಬಾಗಲಕೋಟೆ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಶಾಖೆ ವತಿಯಿಂದ ಇದು ಉಚಿತವಾಗಿ. ನೀವೇ ಇದೇ ಗುರು ಶಾಂತಿ ಮಾಡಿಸ್ತೀನಿ ಮನೇಲಿ ಅಂದರೆ 1000 ರೂಪಾಯಿ, 50-60 ಸಾವಿರ ರೂಪಾಯಿ ಕೊಡಬೇಕು ನೀವು. ನಾವು ನಿಮಗೋಸ್ಕರ ಒಳ್ಳೆಯದಾಗಲಿ ಅಂತೇಳಿ ಮಹಾಸಂಕಲ್ಪ ಮೂಲಕ ಮಾಡ್ತಾಯಿದ್ದೀವಿ. ಸಂಕಲ್ಪ ಬೆಳಗ್ಗೆ 7:15 ಶುರುವಾಗುತ್ತೆ. ನೀವು ಈ ಸನ್ನಿಧಾನಕ್ಕೆ ಬನ್ನಿ. ಹುಣ್ಣಿಮೆ ದಿನ ಬನಶಂಕರಿ ಅಮ್ಮನವರ ಶಾಕಂಬರಿ ದೇವಿ ದರ್ಶನ ಆಗುತ್ತೆ. ಶಕ್ತಿ ದೇವತೆ, ಶಕ್ತಿಪೀಠ ಬೇರೆ, ಗುರುಮುಖೇನೆ ದೈವ ದರ್ಶನ, ದೇವಿ ದರ್ಶನ, ದತ್ತಾತ್ರೇಯರ ಸೆಲೆಬ್ರೇಷನ್ ಮಾಡಿದ್ಮೇಲೆ, ಹುಟ್ಟಿದ ಆಚರಣೆ ಆದಮೇಲೆ ಅಮ್ಮನವ್ರ ದರ್ಶನ ಮಾಡಿ
ಪಕ್ಕದಲ್ಲಿ ಐಹೊಳೆ ಇದೆ, ಪಟ್ಟದಕಲ್ಲಿದೆ, ಮತ್ತು ಗುರುಮಂದಿರ ಇದೆ, ದಕ್ಷಿಣ ಕಾಶಿ ಅಂತ ಈಶ್ವರ ದೇವಸ್ಥಾನ ಇದೆ, ಬಾದಾಮಿ ಗುಹೆಗಳಿವೆ. ದತ್ತಾತ್ರೇಯರ ಜಯಂತಿಗೂ ಭಾಗವಹಿಸಿದ್ದಂಗೆ ಆಯಿತು, ಬನಶಂಕರಿ ಅಮ್ಮನ ದರ್ಶನ ಪಡೆದಿದ್ದಾಯಿತು ಪುಣ್ಯಕ್ಷೇತ್ರಗಳಲ್ಲಿ. ಮತ್ತು ಬಸವಣ್ಣವರು ಐಕ್ಯ ಆಗಿದ್ದ ಸ್ಥಳ ಬೇರೆ ಇದೆ ಇಲ್ಲಿ. ಇದೆಲ್ಲ ಒಂದೇ ದಿನ ನೋಡ್ಬೋದು, ಒಂದು 20-25 ಕಿಲೋಮೀಟ್ರಲ್ಲೆಲ್ಲ ಅಕ್ಕಪಕ್ಕದಲ್ಲೇ ಇದೆ. ಈ ದತ್ತ ಜಯಂತಿಗೂ ಬಂದು ಪ್ರೇಕ್ಷಣೀಯ ಸ್ಥಳ ವೀಕ್ಷಣೆ ಮಾಡಿ ದತ್ತಾತ್ರೇಯರ ಆಶೀರ್ವಾದ, ಬನಶಂಕರಿ ದೇವಿಯ ಆಶೀರ್ವಾದನ ಪಡೆಯೋಕ್ಕೆ ಇದೊಂದು ಒಳ್ಳೆ ಸುವರ್ಣಾವಕಾಶ. ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಬರೋಕ್ಕೆ ದೂರ ಅಂತ, ಆದರೆ ಇದೊಂದು ಅವಕಾಶ ಸಿಗಬೇಕಲ್ಲ ನಿಮ್ಮ ಜಾತಕದಲ್ಲಿ. ಅದರಿಂದ ಈ ಒಂದು ಗುರುವಿನ ಬಲ ವೃದ್ಧಿ ಆಗಲಿಕ್ಕೆ, ಗುರು ದ್ರೋಹ ಗುರುಶಾಪದಿಂದ ಮುಕ್ತಿ ಆಗಬೇಕು ಅಂತಂದರೆ ದತ್ತಾತ್ರೇಯ ಜನ್ಮದಿನದಲ್ಲಿ ನೀವು ಭಾಗವಹಿಸಬೇಕು ಅನ್ನೋದು ನನ್ನ ಸಂಕಲ್ಪ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅನ್ನೋ ದೃಷ್ಟಿನಲ್ಲಿ ಮಾಡ್ತಾಯಿದ್ವಿ. ನನಗಾಗಿ ನಾನು ಒಬ್ಬನೇ ಮಾಡ್ಕೋತಿದ್ದೆ ಮನೆಯಲ್ಲಿ, ಅಥವಾ ನಮ್ಮ ಆಶ್ರಮ ನಾನೇ ಮಾಡ್ಕೋತಿದ್ದೆ. ಆದರೆ ಸಮಾಜದ ಒಳಿತಿಗಾಗಿ ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ, ಮದುವೆ ಆದರೆ ಮಕ್ಕಳಿಲ್ಲ, ಅಬಾರ್ಷನ್ ಆಗ್ತಿದೆ, ಎಲ್ಲ ಥರ ಲಾಸು. ದುಡಿತೀವಿ, ಮನೇಲಿ ಏಳಿಗೆ ಆಗ್ತಿಲ್ಲ, ಸಂಪಾದನೆ ಮಾಡ್ತೀವಿ, ಹಣ ಉಳಿತಿಲ್ಲ ಅಂದರೆ ಗುರುಬಲ ಇಲ್ಲ. ಮತ್ತು ಮನೇಲಿ ಗಂಡಸು ಕುಡಿತಾರೆ, ಸೇರ್ತಾರೆ, ಡ್ರಗ್ಸ್ ತಗೋತಾರೆ, ಕೋರ್ಟು ಜೈಲ್ಗೆಲ್ಲ ಹೋಗಿ ಬಂದುಬಿಟ್ಟಿದ್ದಾರೆ. ಯಾಕೆಂದರೆ ಗುರು ಪಾಪಗ್ರಹ ಜೊತೆ ಸೇರಿದಾಗ ದುಶ್ಚಟಗಳು, ದುಷ್ಟ ಕೃತ್ಯಗಳನ್ನು ಮಾಡ್ತಾರೆ. ಇದನ್ನೆಲ್ಲ ದೋಷ ತೆಗಿಯೋಕ್ಕೆ ನಾಳೆ ಒಂದು ದಿವಸ ವಿಶೇಷವಾದ ಹುಣ್ಣಿಮೆ, ಅದು ದತ್ತ ಹುಣ್ಣಿಮೆ, ದತ್ತಾತ್ರೇಯ ಹುಟ್ಟಿದ ಹುಣ್ಣಿಮೆ. ಈ ನಾಳೆ ಹುಣ್ಣಿಮೆ ನಾನೇ ಸ್ವತಃ ಬರ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 7 ಗಂಟೆಗೆ ಅಲ್ಲಿ ನಾನು ಕಳಶ ಪ್ರತಿಷ್ಠಾಪನೆ ಮಾಡಿ, ಮತ್ತು ಮಕ್ಕಳಾಗಿಲ್ಲ, ಮದುವೆ ಆಗ್ತಿಲ್ಲ, ಕಾಳಸರ್ಪ ದೋಷ ಇರ್ತದೆ. ಅದರಿಂದ ಜೊತೆಗೆ ಲಕ್ಷ್ಮೀ ನರಸಿಂಹರು ಕೂಡ ನಾವು ಹೋಮ ಮಾಡ್ತಾಯಿದ್ದೀವಿ, ಆವಾಹನೆ ಮಾಡಿ. ಲಕ್ಷ್ಮೀ ನರಸಿಂಹರು, ದತ್ತಾತ್ರೇಯರು ಒಂದು ವಿಶೇಷ. ಈ ಒಂದು ದತ್ತ ಜಯಂತಿ, ದತ್ತಾತ್ರೇಯ ಬರ್ತಡೆಗೆ ತಾವೆಲ್ಲರೂ ಕುಟುಂಬ ಸಮೇತ, ಬಂಧು ಮಿತ್ರ ಸಮೇತ ಬನ್ನಿ. ಕಾರ್ಯಕ್ರಮ ಉಚಿತ. ಬಂದು ಆ ದತ್ತ ಭಿಕ್ಷೆ ಪಡೀರಿ ಮತ್ತು ಮಹಾಪ್ರಸಾದವನ್ನು ಸ್ವೀಕರಿಸಿ. ದತ್ತ ಭಿಕ್ಷೆ ಅಂತೇಳಿ ದತ್ತಾತ್ರೇಯರಿಗೆ ಇಟ್ಟಂಥ ಭಿಕ್ಷೆ ನಿಮ್ಗೆಲ್ರಿಗೂ ಕೊಡ್ತೀವಿ ನಾವು, ಬಂದಿರೋರಿಗೆಲ್ರಿಗೂ ಕೂಡ. ಭಾಳ ವಿಶೇಷವಾದಂಥ ಪ್ರಸಾದ ಅದು ಸ್ವೀಕರಿಸಿ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇವತ್ತಿನ ಒಂದು ಮಹಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಯಾರು ನಮ್ಮ ಹಳೆಯ ಸಂಚಿಕೆಗಳನ್ನ ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ನೀವು ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ಇದು ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದಿರೋದು, ಇನ್ಯಾರೋ ಪರವಾಗಿ ಬಂದು ಕೇಳೋದು ಬದಲು ಅವರೇ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದೆ, ಜಾತಕ ತೊಗೊಂಬನ್ನಿ. ಅಕಸ್ಮಾತ್ ಜಾತಕ ಇಲ್ಲ ಅಂದರೆ ಪರವಾಗಿಲ್ಲ. ಎರಡನೇದು, ಕೆಲವರಿಗೆ ಪಿಟ್ಸು, ಕ್ಯಾನ್ಸರು, ಹಲವಾರು ಅಸ್ತಮಾ, ಮೈಗ್ರೇನು, ಹೀಗೆ ತುಂಬ ವರ್ಷದಿಂದ ಔಷಧಿ ತೊಗೊಂಡ್ರು ವಾಸಿ ಆಗ್ತಿರೋದಿಲ್ಲ. ಆ ಥರದ್ದು ಏನಾದ್ರು ರಿಪೋರ್ಟ್ಸ್ ಇತ್ತು, ಮೆಡಿಕಲ್ ರಿಪೋರ್ಟ್ಸ್ ಇತ್ತು ಅಂತಂದರೆ ಅದನ್ನು ನೀವು ಜೊತೆಲಿ ತೊಗೊಂಬಂದರೆ ಅದನ್ನು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಗುರುದ್ರೋಹ, ಗುರು ಶಾಪ ನಿವಾರಣೆಗೆ ಈ ಗುರು ಪರಂಪರಾ ದೀಪಚಕ್ರ ಆರಾಧನೆಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಮಾಡಿ ಪ್ರತಿ ಹುಣ್ಣಿಮೆಗೂ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.